ಹಲೋ ಸ್ಟೂಡೆಂಟ್ಸ್, ಎಲ್ಲರಿಗೂ ಶುಭ ದಿನ. ನನ್ನ ಹೆಸರು ಲೋಕೇಶ್, ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಟುಡೇ ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ಅಬೌಟ್ ಎ ನ್ಯೂ ಚಾಪ್ಟರ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಚಾಪ್ಟರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು. ಏನಾಯಿತು ಎಂಬ ಪ್ರಶ್ನೆಗೆ ಏನೂ ಇಲ್ಲ ಎಂಬ ಉತ್ತರದಲ್ಲಿ ಏನೋ ಇದೆ ಎಂದು ಅರಿತವನೇ ನಿಜವಾದ ಆತ್ಮೀಯ. ಸೊ ಇದೊಂದು ಸಣ್ಣ ಮಾತು ಹೇಳ್ತಾ ಮುಂದೆ ವರಿಸ್ತೇನೆ, ಓಕೆನಾ? ಸೊ ಫಿಸಿಕ್ಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಸೊ ಈ ಚಾಪ್ಟ್ರಲ್ಲಿ ಸಾಲಿಡ್ಸ್ ಯಾವ ಥರ ಡಿಫಾರ್ಮೇಷನ್ ಆಗುತ್ತೆ. ಒಂದು ಎಕ್ಸಾಂಪಲ್, ನಾರ್ಮಲ್ಲಾಗಿ ನೀವು ಯೂಶ್ವಲಿ ನಮ್ಮ ಕಣ್ಣಿಗೆ ಕಾಣಿಸೋದು ಸ್ಪ್ರಿಂಗ್. ಈ ಸ್ಪ್ರಿಂಗ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಏನಾಗುತ್ತೆ, ಅದರ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಲೆಂತ್ ಅಂದರೆ ಎಕ್ಸಾಕ್ಟ್ಲಿ ಅದು ಏನು ಕಂಪ್ರೆಷನಲ್ಲಿ ಇರುತ್ತೋ ಇನಿಷಿಯಲ್ ಸ್ಟೇಜಲ್ಲಿ ಈಕ್ವಿಲಿಬ್ರಿಯಂ ಪೊಸಿಷನಲ್ಲಿ, ಆ ಈಕ್ವಿಲಿಬ್ರಿಯಂ ಪೊಸಿಷನಿಂದ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ. ಇಟ್ ಈಸ್ ಚೇಂಜಿಂಗ್ ಇನ್ ಇಟ್ಸ್ ಲೆಂತ್ ಅಬೌಟ್ ಇಫ್ ವಿ ಕನ್ಸಿಡರ್ ದ ಸ್ಪ್ರಿಂಗ್ ಲೆಂತ್. ಇಫ್ ವಿ ರಿಲೀಸ್ ದಟ್ ಒನ್, ಇಟ್ ವಿಲ್ ಬಿ ಕಂಪ್ರೆಸ್ಡ್ and finally after some oscillations it will reach to the final point, equilibrium position only. ಸೊ ಈ ಥರ ಎಕ್ಸ್ಪ್ಯಾನ್ಷನ್ನು ರಿಲೀಸ್ ಆದಮೇಲೆ ನಾರ್ಮಲ್ ಕಂಪ್ರೆಷನ್ ಎಲ್ಲ ನೋಡಿದ್ದೀರಾ. ಅದೇ ರೀತಿ ಯಾವುದೇ ಒಂದು ರಬ್ಬರ್ ಮೆಟೀರಿಯಲ್ ಆಗ್ಬೋದು, ಯಾವುದೇ ಒಂದು ಮೆಟೀರಿಯಲ್ ಆಗಿರ್ಬೋದು, ಎಸ್ಪೆಷಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಸಾಲಿಡ್ಸ್. ಸೊ ಈ ಸಾಲಿಡ್ಸ್ನಲ್ಲಿ ನಾವು ಏನೋ ಒಂದು ಫೋರ್ಸ್ ಅಪ್ಲೈ ಮಾಡಿ ಅದನ್ನು ಡಿಫಾರ್ಮ್ ಮಾಡಿ ನಾರ್ಮಲ್ಲಾಗಿ ಅದರ ಸೈಜ್ನ ಶೇಪ್ನ ಚೇಂಜ್ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಅಬೌಟ್ ದ ಎಲಾಂಗೇಷನ್ ವಿ ಆರ್ ಡಿಸ್ಕಸಿಂಗ್. ಎಲಾಂಗೇಷನ್ ಅಂದಾಗ ಇದು ನಾರ್ಮಲಿ ಒಂದು ಪೆನ್, ಇದನ್ನು ಇದನ್ನು ನಾವೇನು ಮಾಡಬೇಕು, ಫೋರ್ಸ್ ಅಪ್ಲೈ ಮಾಡಿ ಇದನ್ನು ಎಕ್ಸ್ಪ್ಯಾಂಡ್ ಆಗೋ ಥರ ಮಾಡಬೇಕು. ದಟ್ ದೇರ್ ಇಸ್ ಎ ಚೇಂಜಿಂಗ್ ಇನ್ ದ ಲೆಂತ್. ಸೊ ಈ ಚಾಪ್ಟ್ರಲ್ಲಿ ಮೈನಾಗೆ ಡಿಸ್ಕಸ್ ಮಾಡೋ ಅದ್ರ ಬಗ್ಗೆನೇ. ಸೊ ಎಲಾಸ್ಟಿಸಿಟಿ ಅಂದಾಗ ಇಫ್ ಇಟ್ ರೀಗೈನ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್ ಆಫ್ ದಿ ಬಾಡಿ, ಅಂದರೆ ಯಾವುದೇ ಒಂದು ಫೋರ್ಸ್ ಅಪ್ಲೈ ಮಾಡಿದಾಗ ಅದರ ಶೇಪು ಮತ್ತು ಸೈಜು ಚೇಂಜ್ ಆಗಿರಬೇಕು. ಮತ್ತೆ ಏನಾಗಬೇಕು ಅಂದರೆ ಆಫ್ಟರ್ ರಿಲೀಸಿಂಗ್ ದಟ್ ಫೋರ್ಸ್ it should deform to the original size and shape. So like that we will consider that as a elasticity. One more thing, we have known about the plastic. So whatever, if your force is applying on that plastic, so if you release that force, it will not deform to its original shape and size. ಅಂದರೆ ಮುಂಚೆ ಯಾವ ಥರ ಇತ್ತು, ಫೋರ್ಸ್ ರಿಲೀಸ್ ಮಾಡಿದಾದಮೇಲೆ ಅದು ರೀಚ್ ಆಗಲ್ಲ. ಸೊ ರೀಚ್ ಆಗಿಲ್ಲ ಅಂದಮೇಲೆ ಆ ಫೋರ್ಸ್ ಮತ್ತು ರಿಲೀಸ್ ಮಾಡಿದ್ಮೇಲೆ ಅದನ್ನೇನಂತ ಕರಿತೀವಿ, ಪ್ಲಾಸ್ಟಿಸಿಟಿ ಅಂತ ಕರಿತೀವಿ, ಓಕೆನಾ? ಈ ಪ್ರಾಸೆಸ್ನೆಲ್ಲ ದಿಸ್ ಚಾಪ್ಟರ್ ನಾಟ್ ದಟ್ ಮಚ್ ಇನ್ಕ್ಲೂಡೆಡ್ ಇನ್ ಯುವರ್ ಆ್ಯನ್ಯುವಲ್ ಪೇಪರ್, ಬಟ್ ಇದನ್ನೇ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಚಾಪ್ಟರ್ಸ್ನೆಲ್ಲ ಕೆಲವು ಸಲ ಯೂಸ್ ಆಗ್ತಿರುತ್ತೆ. ಯಾಕಂದರೆ ನೀವು ಸ್ಕೂಲಲ್ಲೆಲ್ಲ ಪ್ರೆಷರ್ ಬಗ್ಗೆ ಓದಿದ್ದೀರಾ. ಪ್ರೆಷರ್ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಸಿಮಿಲರ್ ವೇನಲ್ಲಿ ನಾವು ಈ ಬ್ಲಾಕ್ಸಲ್ಲಿ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಅದನ್ನೆಲ್ಲ ಟರ್ಮ್ಸ್ ಎಲ್ಲ ಡಿಫ್ರೆಂಟಾಗಿ ಓದ್ತೀವಿ. ಸೊ ಈ ಥರ ಇಂಪಾರ್ಟೆಂಟ್ ಆಗುತ್ತೆ. So about this chapter, this is the weightage of this chapter, mechanical properties of solids. PU board ಅಲ್ಲಿ 4 marks ಬರುತ್ತೆ. ಒಂದು ಕ್ವಶನ್ 1 mark, ಒಂದು MCQ ಅಥವಾ fill in the blanks ಆಗಿರ್ಬೋದು. ಇನ್ನೊಂದು ಒಂದು ಕ್ವಶನ್ 3 marks ಆಗಿರುತ್ತೆ. ಡಿರೈವೇಷನ್ಸ್ ಆಗಿರಲಿ, ಪ್ರಾಬ್ಲಮ್ಸ್ ಆಗಲಿ ಏನೂ ಕೇಳಲ್ಲ. ಬಟ್ ಈ ಪ್ರಾಬ್ಲಮ್ಸ್ ಎಲ್ಲಿ ಕೇಳ್ತಾರೆ, KCET ಇರುತ್ತೆ, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ JEE ಆಗಿರ್ಬೋದು, ನೀಟಲ್ಲಿ ಇರುತ್ತೆ. ಸೊ ಯಂಗ್ಸ್ ಮಾಡ್ಯುಲಸಲ್ಲಿ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಈಸಿಯಾಗಿ ನೀವು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಸ್ಪೆಷಲಿ KCET ಆಗಿರ್ಬೋದು, JEE ಆಗಿರ್ಬೋದು, ನೀಟ್ ಆಗಿರ್ಬೋದು, ಇನ್ನೊಂದು ಕಾಮೆಡ್ಗೆ ಆಗಿರ್ಬೋದು, ಇದರಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ, ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸ್ವಲ್ಪ ಫೋಕಸ್ ಮಾಡಿ ಕೇಳಿ, ಕೇಸಿನಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ, ಓಕೆನಾ? ದಿಸ್ ಇಸ್ ದ ವೇಟೇಜ್ ಆಫ್ ದಿಸ್ ಚಾಪ್ಟರ್. ಸೊ ಕಂಟೆಂಟ್ ಇನ್ ದಿಸ್ ಚಾಪ್ಟರ್, ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಇಂಟ್ರೊಡಕ್ಷನ್ ಅಂದಾಗ ನಾರ್ಮಲಾಗಿ ಏನೇನಿರುತ್ತೆ ಅಂದಾಗ ಎಲಾಸ್ಟಿಸಿಟಿ, ಪ್ಲಾಸ್ಟಿಸಿಟಿ, ಯಾವ ಥರ ಬಿಹೇವ್ ಆಗ್ತಿದೆ, ಏನೇನು ಟರ್ಮ್ಸ್ ಓದ್ತೀರಾ ಈ ಚಾಪ್ಟರ್ಲೆಲ್ಲ ಕಲಿತೀವಿ, ಓಕೆನಾ? ನೆಕ್ಸ್ಟ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಅಂದಾಗ ಸ್ಟ್ರೆಸ್ ಈಸ್ ನಥಿಂಗ್ ಬಟ್ ಸಿಮಿಲರ್ ಟು ದ ಪ್ರೆಷರ್ ಓನ್ಲಿ. ಪ್ರೆಷರ್ ಅಂದಾಗ ಫೋರ್ಸ್ ಬೈ ಏರಿಯಾ, ಒಂದು ಪರ್ಟಿಕ್ಯುಲರ್ ಏರಿಯಾದ ಪ್ರೆಷರ್ ಹೆಂಗೆ ಆಕ್ಟ್ ಆಗ್ತಿದೆ. ಸೊ ಇಲ್ಲೇ ಕೂಡ ಸ್ಟ್ರೆಸ್ ಅದೇ ಥರನೇ ನಾವು ಓದ್ತೀವಿ. ಸ್ಟ್ರೈನ್ ಅಂದರೆ ಯಾವ ಥರ ಲೆಂತ್ ಚೇಂಜ್ ಆಗ್ತಿದೆ, ಒರಿಜಿನಲ್ ಲೆಂತ್ ಎಷ್ಟಿತ್ತು ಅದನ್ನು ಸ್ಟ್ರೈನಲ್ಲಿ ನೋಡ್ತೀವಿ, ಓಕೆನಾ? ಸ್ಟ್ರೈನ್ ಇನ್ ದ ನೇಮ್ ಇಟ್ ಸೆಲ್ಫ್, ಸಮ್ ಸ್ಟ್ರೈನ್ ಇಸ್ ದೇರ್ ಅಬೌಟ್ ದ ಮೆಟೀರಿಯಲ್ಸ್ ಇಟ್ ಈಸ್ ಗೈನಿಂಗ್. ಓಕೆ, Hooke's law, ಇಟ್ಸ್ ಸಿಮಿಲರ್ ಟು ದ ರಿಲೇಟೆಡ್ ಟು ದ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಕೆಲವು ಸಲ ಈ ಕರ್ವ್ ಕೇಳ್ತಿರ್ತಾರೆ, 2 ಮಾರ್ಕ್ಸ್ಗೆ ಇಲ್ಲ 3 ಮಾರ್ಕ್ಸ್ಗೆ ಕೇಳ್ಬೋದು. ಸಮ್ ಟರ್ಮ್ಸ್ ಎಲ್ಲ ಮೆನ್ಷನ್ ಮಾಡಿದ್ರೆ 3 ಮಾರ್ಕ್ಸ್ ಆಗುತ್ತೆ. ಎಲಾಸ್ಟಿಕ್ ಮಾಡ್ಯುಲೈ, ಸೊ ಅಪ್ಲಿಕೇಶನ್ಸ್ ಆಫ್ ಎಲಾಸ್ಟಿಕ್ ಬಿಹೇವಿಯರ್ ಆಫ್ ಮೆಟೀರಿಯಲ್ಸ್. ನೆಕ್ಸ್ಟ್, ಓಕೆ, ಅಂಡರ್ ದಿಸ್ ವಿ ವಿಲ್ ಸ್ಟಡಿ ಅಬೌಟ್ ದ ಇಂಟ್ರೊಡಕ್ಷನ್. ಸೊ ಇಂಟ್ರೊಡಕ್ಷನ್ ಅಬೌಟ್ ದಿಸ್ ಚಾಪ್ಟರ್. A solid has definite shape and size. In order to change or deform the shape or size of the body, a force is required. ಅಂದರೆ ಯಾವುದೇ ಒಂದು ಮೆಟೀರಿಯಲ್ಗೆ ಫೋರ್ಸ್ ಅಪ್ಲೈ ಮಾಡಿದ್ಮೇಲೆ ಏನಾಗುತ್ತೆ, ಅದು ಶೇಪ್ ಆ್ಯಂಡ್ ಸೈಜು ಚೇಂಜ್ ಆಗಬೇಕು. ಸೊ ಅಂಥ ಮೆಟೀರಿಯಲ್ಸ್ನ ನಾವು ಈ ಚಾಪ್ಟ್ರಲ್ಲಿ ಡಿಸ್ಕಸ್ ಮಾಡ್ತಿರೋದು, ಓಕೆನಾ? ಥಿಯರಿ ಸ್ವಲ್ಪ ಜಾಸ್ತಿ ಇರುತ್ತೆ ಈ ಚಾಪ್ಟ್ರಲ್ಲಿ. ದ ಪ್ರಾಪರ್ಟಿ ಆಫ್ ಎ ಬಾಡಿ ಬೈ ವರ್ಚ್ಯೂ ಆಫ್ ವಿಚ್ ಇಟ್ ಟೆಂಡ್ಸ್ ಟು ರೀಗೈನ್ ಇಟ್ಸ್ ಒರಿಜಿನಲ್ ಸೈಜ್ ಆ್ಯಂಡ್ ಶೇಪ್ ವೆನ್ ದ ಅಪ್ಲೈಡ್ ಫೋರ್ಸ್ ಈಸ್ ರಿಮೂವ್ಡ್
ಈಸ್ ನೋನ್ ಆ್ಯಸ್ ಎಲಾಸ್ಟಿಸಿಟಿ. ನಾನು ಆಲ್ರೆಡಿ ಹೇಳಿದ್ದೆ, ಯಾವುದೇ ಒಂದು ಬಾಡಿಗೆ ನಾವು ಫೋರ್ಸ್ ಅಪ್ಲೈ ಮಾಡಿದ ಮೇಲೆ ಒಂದು ಅದ್ರ ಮೀನ್ಸ್ ಸೈಜ್ ಆ್ಯಂಡ್ ಶೇಪು ಚೇಂಜ್ ಆಗುತ್ತೆ. ಬಟ್ ಇಫ್ ವಿ ರಿಲೀಸ್ ದಟ್ ಫೋರ್ಸ್ ಇಟ್ ಶುಡ್ ಡಿಫಾರ್ಮ್ ಟು ದ ಒರಿಜಿನಲ್ ಶೇಪ್ ಆ್ಯಂಡ್ ಸೈಜ್. ಅಂಥ ಬಾಡೀಸ್ನ ಎಲಾಸ್ಟಿಸಿಟಿ ಅಂತ ಕರಿತೀವಿ. ಓಕೆನಾ? ಅದು ಡಿಫಾರ್ಮ್ ಆಗಿಲ್ಲ ಅಂದರೆ ದಟ್ ವಿ ವಿಲ್ ಟೇಕ್ ಇಟ್ ಆಸ್ ಅ ಪ್ಲಾಸ್ಟಿಕ್. ದ ಡಿಫಾರ್ಮೇಷನ್ ಕಾಸ್ಡ್ ಈಸ್ ನೋನ್ ಆಸ್ ಎಲಾಸ್ಟಿಕ್ ಡಿಫಾರ್ಮೇಷನ್. ಆ ಡಿಫಾರ್ಮೇಷನ್ ಪ್ರಾಸೆಸ್ನ ನಾವು ಎಲಾಸ್ಟಿಕ್ ಡಿಫಾರ್ಮೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ಲಾಸ್ಟಿಸಿಟಿ, ದ ಪ್ರಾಪರ್ಟಿ ಆಫ್ ಎ ಬಾಡಿ ಡ್ಯೂ ಟು ವಿಚ್ ಇಟ್ does not regain its original size and shape when the deforming force is removed is called plasticity. The substances are called as plastics. ಅಂದರೆ ಆ ಫಾರ್ಮೇಷನ್ ಯಾವುದು ಡಿಫಾರ್ಮ್ ಆಗ್ತಿದೆ ಅಂದಾಗ ಎಲಾಸ್ಟಿಸಿಟಿ, ಡಿಫಾರ್ಮ್ ಆಗಿಲ್ಲ ಅಂದರೆ ಪ್ಲಾಸ್ಟಿಸಿಟಿ. ಸೊ ಪ್ಲಾಸ್ಟಿಸಿಟಿ ಈ ಸಬ್ಸ್ಟೆನ್ಸಸ್ ಇರುತ್ತಲ್ಲ, ಯಾವ ಈ ಥರ ಬಿಹೇವ್ ಮಾಡ್ತಾರೆ ಅದನ್ನು ನಾವು ಪ್ಲಾಸ್ಟಿಕ್ಸ್ ಅಂತ ನಾವು ಯೂಸ್ ಮಾಡ್ತಿರೋದೇ ಪ್ಲಾಸ್ಟಿಕ್ಸ್. ಓಕೆನಾ? ಥಿಯರಿ ಇರಲ್ಲ, ಸ್ವಲ್ಪ ಬೇಗನೆ ಹೋಗೋಣ. ನಿಮ್ಗೆ ಎಲ್ಲೇ ಡೌಟ್ ಬಂದರೂ ಅಲ್ಲಿಗೆ ನಿಲ್ಲಿಸಿ ಮತ್ತೆ ಹಿಂದಕ್ಕೆ ಹೋಗಿ ನೋಡಿ. ಜೊತೆಯಲ್ಲಿ ಏನು ಮಾಡಬೇಕು? ಲೈಕ್ ಮತ್ತು ಕಮೆಂಟ್. ದಿಸ್ ಈಸ್ ಅಬೌಟ್ PUC at Science Pariksha channel and I am Lokesh and we are discussing about the mechanical properties of solids. Okay, we will move on to next. The elastic behavior of materials plays an important role in engineering design. ಅಂದರೆ ಇಂಜಿನಿಯರಿಂಗ್ ಡಿಸೈನಲ್ಲಿ ನಮ್ಗೆ ಇದು ಎಲಾಸ್ಟಿಸಿಟಿ ಈ ಬಿಹೇವಿಯರ್ ಎಲ್ಲ ಯಾವ್ಯಾವ ಥರ ಯೂಸ್ ಆಗ್ತಿದೆ. ನಾನು ಇನ್ನೊಂದು ಇವನ್ನೆಲ್ಲ ಏನಕ್ಕೆ ತೊಗೊಂಡೆ ಇಂಟ್ರೊಡಕ್ಷನಲ್ಲಿ ಅಂದರೆ ಇವರೆಲ್ಲ ಕೇಳದೇ ಇರ್ಬೋದು. ಕೆಲವು ಸಲ ಏನಾಗೋಗುತ್ತೆ ಅಂದರೆ ಫಿಸಿಕ್ಸಲ್ಲಿ ನಾವು ಓದ್ತಿರ್ಬೇಕಾದ್ರೆ ಏನಕ್ಕೆ ಓದ್ತೀವಿ, ಯೂಶ್ವಲಿ ಬರುತ್ತೆ ಡೌಟ್, ಏನಕ್ಕೆ ಓದ್ತಿದ್ದೀವಿ, ಇದೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ, ಯಾಕೆ ಯೂಸ್ ಮಾಡ್ತೀವಿ, ಎಲ್ಲರೂ ನಮ್ಮ ರಿಯಲ್ ಲೈಫಲ್ಲಿ ಯೂಸ್ ಮಾಡ್ತೀವಿ, ಈ ಥರ ಡೌಟ್ಸ್ ಬರೋದು ಜಾಸ್ತಿ, ಎಸ್ಪೆಷಲಿ ಫಿಸಿಕ್ಸ್ಗೆ. ಯಾಕಂದರೆ ಇದು ಇಮ್ಯಾಜಿನೇಷನ್ ಮಾಡಿಕೊಂಡು ಓದಬೇಕಲ್ಲ ಜಾಸ್ತಿ. ಇಮ್ಯಾಜಿನೇಷನ್ ಮಾಡಿ ಓದಬೇಕಾದ್ರೆ ನಮ್ಮ ರಿಯಾಲಿಟಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಚೆಕ್ ಮಾಡೋಕ್ಕೆ ಸ್ವಲ್ಪ ಅನಲೈಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅದನ್ನೇ ಈ ಸ್ಟಾರ್ಟಿಂಗಲ್ಲಿ ಏನೇನು ಪಾಯಿಂಟ್ಸ್ ಇದೆ NCERT ಬುಕ್ನ ಓದಿ. NCERT ಬುಕ್ನ ಓದಿ. ನೀವು ಜನರಲಾಗಿ ಹೆಂಗಿರಬೇಕು ಅಂದರೆ ಕಂಫರ್ಟಬಲ್ ಝೋನಲ್ಲಿ ಇರಬೇಕು. ಯಾವಾಗ ಇಂಟ್ರೆಸ್ಟ್ ಬರುತ್ತೆ ಸುಮ್ಮನೆ ಓದ್ತಾ ಇರ್ರಿ. ಏನೋ ಒಂದು ನಾಲೆಡ್ಜ್ ನಿಮ್ಮ ಬ್ರೈನಲ್ಲಿ ಸ್ಟೋರ್ ಆಗಿರುತ್ತೆ, ಎಲ್ಲೋ ಒಂದು ಜಾಗದಲ್ಲಿ ಯೂಸ್ ಆಗೋದು. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓದ್ಬೇಕಾದ್ರೆ ಸ್ವಲ್ಪ ಡಿಫ್ರೆಂಟ್. ನೋಟ್ಸ್ ಏನಿರುತ್ತೋ ಅದನ್ನು ಮಾತ್ರ ಓದಿ. ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಬೇಕು ಅಂದರೆ NCERT ಓದಿ. ಓಕೆನಾ? ಓಕೆ, ಇಂಜಿನಿಯರಿಂಗಲ್ಲಿ ಡಿಸೈನ್ ಇರುತ್ತೆ, ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ಗೊತ್ತಾ ಆಟೋಮೆಟಿಕ್ಕಾಗಿ ನೀವೇ ಓದ್ತೀರಾ ಅಂತ ಅಂದ್ಕೊಂಡು ನೋಡೋಣ. While designing a building, a knowledge of elastic properties of materials like steel, concrete, etc. is essential. ಸೊ ಇಲ್ಲಿ ನಾರ್ಮಲಾಗಿ ಸ್ಟೀಲಲ್ಲಿ ಮತ್ತು ಕಾಂಕ್ರೀಟಲ್ಲಿ ಈ ಮೆಥಡ್ನ ಯೂಸ್ ಮಾಡ್ತಿದ್ದಾರೆ. ಕೆಲವು ಸಲ ಗೊತ್ತು, ಕೆಲವು ಮನೆಗಳಲ್ಲೆಲ್ಲ ಯೂಸ್ ಮಾಡ್ಬೇಕಾದ್ರೆ ಸ್ಟ್ರೆಚಿಂಗ್ ಮೆಥಡ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರೆ, ಎಲಾಸ್ಟಿಸಿಟಿ ಮೆಥಡಲ್ಲೆಲ್ಲ. ಓಕೆ, the same is true in the design of bridges, automobiles, ropeways, etc. One could also ask, can we design an aeroplane which is very light but efficiently strong? ಅಂದರೆ ವೆಯ್ಟ್ ಜಾಸ್ತಿ ಆದಂಗೆಲ್ಲ ಯೂಶ್ವಲಿ ಕನ್ಸಂಪ್ಷನ್ ಆಫ್ ಆಯಿಲ್ ಇರ್ಬೋದು ಜಾಸ್ತಿ ಆಗ್ತಿರುತ್ತಲ್ವಾ, ಅದಕ್ಕೆ ಏನು ಮಾಡ್ಬೋದು, ಈ ವೆಯ್ಟ್ನ ಕಡಿಮೆ ಮಾಡಿ ಇನ್ನೊಂದು ಸ್ಟ್ರಾಂಗ್ ಆಗಿ ಇರಬೇಕು. ಸ್ಟ್ರಾಂಗ್ ಆಗಿಲ್ಲ ಅಂದರೆ ಆಮೇಲೆ ನಾವು ಜನ ಎಲ್ಲ ಹೋಗ್ತಿರ್ತಾರೆ, ಸೊ ಪ್ರಾಬ್ಲಮ್ ಆಗುತ್ತೆ. ಅಲ್ಲೇನೋ ಟೆಕ್ನಾಲಜಿ ಯೂಸ್ ಮಾಡ್ಬೋದು. ಇವೆಲ್ಲ ಕ್ವಶನ್ಸ್ ಅರೇಸ್ ಆಗ್ತಿರೋದು ಈ ಚಾಪ್ಟ್ರಲ್ಲಿ. ನೆಕ್ಸ್ಟ್, ಕೆನ್ ವಿ ಡಿಸೈನ್ ಅನ್ ಆರ್ಟಿಫಿಷಿಯಲ್ ಲಿಂಬ್ ವಿಚ್ ಈಸ್ ಲೈಟರ್ ಬಟ್ ಸ್ಟ್ರಾಂಗರ್? ನೆಕ್ಸ್ಟ್, ವೈ ಡಸ್ ಎ ರೈಲ್ವೆ ಟ್ರ್ಯಾಕ್ ಹ್ಯಾವ್ ಎ ಪರ್ಟಿಕ್ಯುಲರ್ ಶೇಪ್ ಲೈಕ್ ಐ? ನೀವು ಆ ಟ್ರ್ಯಾಕ್ ನೋಡಿರ್ಬೋದು, ಐ ಶೇಪಲ್ಲಿ ಇರುತ್ತೆ. ಯಾಕೆ ಐ ಶೇಪಲ್ಲೇ ಇರುತ್ತೆ? ಸೊ ಇದರೆಲ್ಲ ಥಿಂಕ್ ಮಾಡಬೇಕು ಚಾಪ್ಟ್ರಲ್ಲಿ. ವೈ ಈಸ್ ಗ್ಲಾಸ್ ಬ್ರಿಟಲ್ ವೈಲ್ ಬ್ರಾಸ್ ಈಸ್ ನಾಟ್? ಸೊ ದಿಸ್ ಈಸ್ ಅಬೌಟ್ ಆ್ಯಂಡ್ ಅಗೇನ್ ವಿ ವಿಲ್ ಡಿಸ್ಕಸ್ ಆಫ್ಟರ್ ದಿಸ್ ಆ ಕರ್ವ್ ಅಂತ ಹೇಳಿದ್ವಲ್ಲ, ಸ್ಟ್ರೆಸ್ ಸ್ಟ್ರೈನ್ ಕರ್ವ್. ಅದಾದಮೇಲೆ ಈ ಕಾನ್ಸೆಪ್ಟ್ಸ್ ಎಲ್ಲ ನಿಮ್ಗೆ ಒಂದೊಂದು ಕ್ಲಿಯರ್ ಆಗ್ತಾ ಇರಬೇಕು. ಓಕೆನಾ? ಓಕೆ, ಇಷ್ಟು ಕ್ವಶನ್ಸ್ ಬರುತ್ತೆ. ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ಈ ಸ್ಟ್ರೆಸ್ಸು ಮತ್ತು ಸ್ಟ್ರೈನಲ್ಲಿ ಏನೇನು ಇರುತ್ತೆ ನಾರ್ಮಲಾಗಿ? ಸ್ಟ್ರೆಸ್ ಅಂದಾಗ ಏನು ಹೇಳಿದೆ, ಸಿಮಿಲರ್ ಟು ದ ಪ್ರೆಷರ್. ನೀವು ಆ ಥರನೇ ಥಿಂಕ್ ಮಾಡಿ, ಅಸಂಪ್ಷನ್ ಮಾಡಿ. ಸ್ಟ್ರೈನ್ ಅಂದಾಗ ಯಾವುದೇ ಒಂದು ಬಾಡಿಗೆ ನೀವು ಫೋರ್ಸ್ ಅಪ್ಲೈ ಮಾಡ್ತಿದ್ದ ದಟ್ ವಿಲ್ ಬಿ ಚೇಂಜಿಂಗ್ ಇನ್ ದ ಲೆಂತ್, ದಟ್ ಇಸ್ ಚೇಂಜಿಂಗ್ ಇನ್ ದ ಡೈಮೆನ್ಷನ್. ಡೈಮೆನ್ಷನ್ ಅಂದಾಗ ಎನಿ ಡೈಮೆನ್ಷನ್ ಯು ಕ್ಯಾನ್ ಕನ್ಸಿಡರ್ ಲೆಂತ್, ಬ್ರೆಡ್ತ್ ಆರ್ ಹೈಟ್. ಇಫ್ ಇಟ್ ಈಸ್ ಚೇಂಜಿಂಗ್ ಇನ್ ದ ಲೆಂತ್ with respect to the original length, that we will discuss about the strain. ಸ್ಟ್ರೆಸ್ ಅಂದಾಗ ಅಯ್ಯೋ ಸಾರ್ ಸ್ಟ್ರೆಸ್ ಆಗೋಗಿದೆ ಸರ್ ಇವತ್ತು. ಕಾಲೇಜಲ್ಲಿ ಇರಬೇಕಾದ್ರೆ ಯೂಶ್ವಲಿ ಮುಂಚೆ ಎಲ್ಲ ಕಾಲೇಜಲ್ಲಿ ವರ್ಕ್ ಮಾಡಬೇಕಾದ್ರೆ ಯಾವುದಾದ್ರು ಒಂದು 2 ಕ್ಲಾಸ್ ಬೆಳಗ್ಗೆ ಆಗಿರುತ್ತೆ ಅಂದ್ಕೊಳ್ಳಿ, ಎಸ್ಪೆಷಲಿ ಮ್ಯಾಥ್ಸ್ ಈ ಥರ ಏನಾದರೂ ಸ್ವಲ್ಪ ಮೈಂಡ್ ಅಪ್ಲೈ ಮಾಡೋದು, ಲಾಜಿಕಲ್ ಥಿಂಕಿಂಗ್ ಕ್ಲಾಸ್ ಆಗಿದ್ಮೇಲೆ ಕ್ಲಾಸ್ಗೆ ಎಂಟ್ರಿ ಆಗೋದು, ಸಾರ್ ಇವತ್ತು ಒಂದಿನ ಫ್ರೀ ಬಿಟ್ಬಿಡಿ ಸಾರ್, ಫುಲ್ಲು ಸ್ಟ್ರೆಸ್ಸು, ಆ ಥರ ಕೇಳಿದ್ದೀನಿ. ಸೊ ಈ ಸ್ಟ್ರೆಸ್ ಅಂದಾಗಲೂ ಕೂಡ ಯಾವುದೇ ಒಂದು ಆಬ್ಜೆಕ್ಟ್ಸ್, ಸಾಲಿಡ್ ಆಬ್ಜೆಕ್ಟ್ಸ್ಗೆ ಇಫ್ ವಿ ಆರ್ ಗಿವಿಂಗ್ ಸಮ್ ಪ್ರೆಷರ್, ಇಫ್ ವಿ ಆರ್ ಗಿವಿಂಗ್ ಸಮ್ ಫೋರ್ಸ್ ಇಸ್ ಬೆಟರ್ ವರ್ಡ್. ನಾವೇನೋ ಒಂದು ಫೋರ್ಸ್ ಕೊಡ್ತಿದ್ದೀವಿ ಅಂದಾಗ ಅದರದ್ದು ಡೈಮೆನ್ಷನ್ ಚೇಂಜ್ ಆಗುತ್ತೆ. ಸೊ ದ್ಯಾಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಸ್ಟ್ರೆಸ್. ಓಕೆನಾ? We will see the restoring force per unit area. Restoring force per unit area, that is nothing but stress only. Force by area is nothing but pressure. ಅದಕ್ಕೆ ಹೇಳಿದೆ ಸಿಮಿಲರ್ ವೇನಲ್ಲೇ ಇರುತ್ತೆ. The restoring force per unit area, that is nothing but stress. Okay.
Next, magnitude of stress is equal to magnitude of stress they are considering. We are not bothered about the positive or negative. Force by area. Force by area. So next, the SI unit of stress is similar to the pressure, Newton per meter square. Force ಗೆ ನ್ಯೂಟನ್, ಏರಿಯಾಗೆ per meter square ಆಗುತ್ತೆ. ಸೊ ನ್ಯೂಮರೇಟರ್ ಬರ್ಕೊಂಡಾಗ ನ್ಯೂಟನ್ per meter square, that is nothing but Pascal only. ಇಟ್ಸ್ ಡೈಮೆನ್ಷನಲ್ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಡೈಮೆನ್ಷನಲ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತು. ಫೋರ್ಸ್ಗೆ ಮಾಸ್ ಇಂಟು ಆಕ್ಸಿಲರೇಷನ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಏರಿಯಾಗೆ ನಾರ್ಮಲಿ ಮೀಟರ್ ಸ್ಕ್ವೇರ್. ಸೊ m(L⁻⁻1 t⁻²) ಬರುತ್ತೆ. ಓಕೆನಾ. ನೆಕ್ಸ್ಟ್, ಸೊ ದೆರ್ ಆರ್ 3 ways in which a solid may change its dimensions when an external force acts on it. ಅಂದರೆ ಯಾವುದೇ ಒಂದು ನಾವು ಫೋರ್ಸ್ ಅಪ್ಲೈ ಮಾಡ್ತಿರ್ಬೇಕಾದ್ರೆ, ಇವಾಗ ಸಿಲಿಂಡ್ರಿಕಲ್ ಆಬ್ಜೆಕ್ಟ್ ಇದು, ದಿಸ್ ಇಸ್ ದ ಸಿಲಿಂಡ್ರಿಕಲ್ ಆಬ್ಜೆಕ್ಟ್. ಸಿ ದಿಸ್ ಇಸ್ ದ ಒರಿಜಿನಲ್ ಲೆಂತ್. ಮುಂಚೆ ಈ ಥರ ಇತ್ತು. ಆಫ್ಟರ್ ಅಪ್ಲೈಯಿಂಗ್ ಸಮ್ ಫೋರ್ಸ್, ಯಾವ ಥರ ಅದು, ಏನಾದರೂ ವೆಯ್ಟ್ಸ್ ಆ್ಯಡ್ ಮಾಡಿದಾಗ ಕೆಲವು ಆಬ್ಜೆಕ್ಟ್ಸ್, ಕೆಲವು ಸ್ಟ್ರಿಂಗ್ ಎಲ್ಲ ನೋಡಿರ್ಬೋದು, ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಆ ಥರ ಎಕ್ಸ್ಪ್ಯಾಂಡ್ ಆಗಿರೋದು ಏನಾಗುತ್ತೆ, L+Δl. ವೈ ವಿ ಆರ್ ಕನ್ಸಿಡರಿಂಗ್ Δl ಓನ್ಲಿ. ದ ಸ್ಮಾಲ್ ಚೇಂಜಸ್ ವಿ ವಿಲ್ ಕನ್ಸಿಡರ್ Δl. ಸ್ಮಾಲ್ ಚೇಂಜಸ್ಗೆ Δl ತೊಗೊಬೇಕು. ಓಕೆನಾ. ನಾರ್ಮಲ್ ಡೆಲ್ಟಾ ಅಂದಾಗ ಈ ಥರ ಕೂಡ ತೊಗೊತೀವಿ. ಓಕೆ, ಇದು ಸಾಕು ಬಿಡಿ, ಯಾಕೆ ಬೇರೆ ಬೇರೆ ಎಲ್ಲ ಕಲ್ತ್ಕೊಳ್ಳೋದು ಬೇಡ, ಇಷ್ಟು ಮಾತ್ರ ಇರಲಿ ಇವಾಗ. There are 3 ways in which a solid may change its dimensions. Okay, we'll see on that one. A cylinder is stretched by 2 equal forces applied normal to its cross-sectional area. Normal to its cross-sectional, this is the cross-sectional. This is the addakoita anta karitalva. This is the cross-sectional area. So if the force is acting along that force only, normally that length is increasing. So like that we will discuss. So that length is increasing about that's normal. ಇನ್ನೊಂದು, ಈ ನಾರ್ಮಲ್ ಅನ್ನೋದ್ರ ಬಗ್ಗೆ ಕರೆಕ್ಟಾಗಿ ಓದ್ಕೊಳ್ಳಿ. ಯಾವುದೇ ಒಂದು ಏರಿಯಾಗೆ ನಾರ್ಮಲ್ ಈ ಥರ ಪರ್ಪೆಂಡಿಕ್ಯುಲರ್ ತೊಗೊತೀವಿ. ಇದು ಏರಿಯಾ, ದಿಸ್ ಇಸ್ ದ ನಾರ್ಮಲ್. ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ನೆಕ್ಸ್ಟ್ ಇಯರ್ ಆಲ್ಸೋ. ನಾರ್ಮಲ್ ಅನ್ನೋದು, ಪರ್ಪೆಂಡಿಕ್ಯುಲರ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಇನ್ನೊಂದು ಏರಿಯಾ ವೆಕ್ಟರ್ ಕೂಡ ಬರುತ್ತೆ, ಫಸ್ಟಲ್ಲೇ ಓದಿರ್ತೀರ, ಅದನ್ನು ಮರಿಬೇಡಿ, ಅದನ್ನು ನೆಕ್ಸ್ಟ್ ಇಯರ್ ಕ್ಯಾರಿ ಆಗುತ್ತದು. Okay, we'll see next. The restoring force per unit area in this case is called tensile stress. ಸ್ಟ್ರೆಸ್ ಬಗ್ಗೆ ಓದಿದ್ದೀವಲ್ವಾ. ಅದರಲ್ಲಿ ಟೆನ್ಸೈಲ್ ಸ್ಟ್ರೆಸ್ ಏನು ಅಂದರೆ, ಅಬೌಟ್ ಇಟ್ಸ್ ಲೆಂತ್ ಇಟ್ ಈಸ್ ಇನ್ಕ್ರೀಸಿಂಗ್ ಲೈಕ್ ದಿಸ್, increasing in its length, that we will consider as tensile stress. If it is compressed, compressive stress ಅಂತ ತಗೊತೀವಿ. ಓಕೆನಾ, ಅಷ್ಟೇ. ಲೆಂತ್ ಇನ್ಕ್ರೀಸ್ ಆಗ್ತಿರ್ಬೇಕಾದ್ರೆ ಟೆನ್ಸೈಲ್ ಸ್ಟ್ರೆಸ್. If the cylinder is compressed under the action of applied forces, the restoring force per unit area is known as compressive stress. Already ಹೇಳಿದೆ, ಕಂಪ್ರೆಸ್ ಆಗೋದನ್ನ ಕಂಪ್ರೆಸಿವ್ ಸ್ಟ್ರೆಸ್ ಅಂತ ತಗೊಂತೀವಿ. ಟೆನ್ಸೈಲ್ ಆರ್ ಕಂಪ್ರೆಸಿವ್ ಸ್ಟ್ರೆಸ್ ಕ್ಯಾನ್ ಆಲ್ಸೋ ಬಿ ಟರ್ಮ್ಡ್ ಆಸ್ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್. ಲಾಂಗಿಟ್ಯೂಡಿನಲ್ ಗೊತ್ತಲ್ವಾ ಅದು ವರ್ಡ್, ಅದು ಲಾಂಗಿಟ್ಯೂಡಿನಲ್. ಈ ಲಾಂಗಿಟ್ಯೂಡಿನಲ್ಲಿ ಮೀನ್ಸ್ ಎಕ್ಸ್ಪ್ಯಾನ್ಷನ್ ಆಗ್ಬೋದು, ಕಂಪ್ರೆಷನ್ ಆಗ್ಬೋದು, ಎರಡನ್ನೂ ಸೇರಿ ನಾವೇನಂತ ತಗೊತೀವಿ, ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಅಂತ ತಗೊತೀವಿ. ಎಕ್ಸ್ಪ್ಯಾನ್ಷನ್ ಆಗ್ತಿದೆ ಟೆನ್ಸೈಲ್ ಸ್ಟ್ರೆಸ್, ಕಂಪ್ರೆಷನ್ ಆಗ್ತಿದ್ರೆ ಕಂಪ್ರೆಸಿವ್ ಸ್ಟ್ರೆಸ್, ಎರಡನ್ನೂ ಸೇರಿ ಅಬೌಟ್ ದ ಲಾಂಗಿಟ್ಯೂಡಿನಲ್ ಇಟ್ ಈಸ್ ಆ್ಯಕ್ಟಿಂಗ್. ದಟ್ಸ್ ವೈ ವಿ ವಿಲ್ ಕನ್ಸಿಡರ್ ಆಸ್ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್. ಓಕೆನಾ. ಟರ್ಮ್ಸ್ ಎಲ್ಲ ಗೊತ್ತಾಗ್ತಿರ್ಬೇಕು. ಫಸ್ಟ್ ಟೈಮ್ ಕೇಳ್ತಿರ್ತೀರಾ, ಒಂದು ಎಲ್ಲಿ ಅರ್ಥ ಆಗಿಲ್ವೋ ಮತ್ತೆ ಹಿಂದೆ ಹೋಗಿ ನೋಡಬೇಕು. ಓಕೆನಾ. ಓಕೆ, ಅರ್ಥ ಆಗ್ತದೆ ಅಂದರೆ ಫೈನಲ್ ಆಗಿ ಏನು ಮಾಡಬೇಕು, ಓಕೆ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಲೈಕ್ ಇನ್ ಬೋತ್ ದ ಕೇಸಸ್ ದೇರ್ ಈಸ್ ಎ ಚೇಂಜ್ ಇನ್ ದ ಲೆಂತ್ ಆಫ್ ದಿ ಸಿಲಿಂಡರ್. ದ ಚೇಂಜ್ ಇನ್ ದ ಲೆಂತ್ ಒರಿಜಿನಲ್ ಲೆಂತ್ ಗೊತ್ತು, ಚೇಂಜ್ ಆಗ್ತಿರೋ ಎಷ್ಟು ಚೇಂಜ್ ಆಗಿದೆ ಅದನ್ನು Δl ಅಂತ ತಗೊತೀವಿ. ಟು ದ ಒರಿಜಿನಲ್ ಲೆಂತ್ L ಆಫ್ ದಿ ಬಾಡಿ ಈಸ್ ನೋನ್ ಆಸ್ ಲಾಂಗಿಟ್ಯೂಡಿನಲ್ ಸ್ಟ್ರೈನ್. ಸೊ ಚೇಂಜ್ ಆಗ್ತಿರೋದನ್ನು Δl ಅಂತ ತಗೊತೀವಿ ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನಲ್ ಲೆಂತ್ ಕಂಪೇರ್ ಮಾಡ್ಕೊಂಡು ಎಷ್ಟಾಗ್ತಿದೆ ಚೇಂಜ್ ಅಂತ ಮಾಡ್ಕೊಂಡ್ರೆ ಅದನ್ನು ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಂತ ಕರೀತೀವಿ. ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಆಯಿತು, ಎಷ್ಟು ಇನ್ಕ್ರೀಸ್ ಆಗ್ತಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಫೋರ್ಸ್ ಪರ್ ಯೂನಿಟ್ ಏರಿಯಾ ಅದು. ಸೊ ಎಷ್ಟು ಚೇಂಜ್ ಆಗ್ತಿದೆ ಅನ್ನೋದು ಸ್ಟ್ರೈನ್ ಅಂತ ತಗೊತೀವಿ. ಸ್ಟ್ರೆಸ್ಗೆ ರಿಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಸೊ ಯಾವ ಥರ ಚೇಂಜ್ ಆಗ್ತಿದೆ, ಅಬೌಟ್ ಇಟ್ಸ್ ಎಲಾಂಗೇಷನ್ ಮೀನ್ಸ್ ವಿ ವಿಲ್ ಕನ್ಸಿಡರ್ ಟೆನ್ಸೈಲ್. ಅಬೌಟ್ ಇಟ್ಸ್ ಕಂಪ್ರೆಷನ್ ಮೀನ್ಸ್ ವಿ ವಿಲ್ ಕನ್ಸಿಡರ್ compressive stress. Both we will take it as a longitudinal stress. But illi it changing in the length, whether it is a compressive or elongation, that change in the length we will consider Δl with respect to the normally total length of the any object. So that we will consider as a longitudinal strain. Okay na. What about SI unit here? What about SI unit? ನ್ಯೂಮರೇಟ್ರಲ್ಲೂ ಲೆಂತ್ ಇದೆ, ಡಿನಾಮಿನೇಟ್ರಲ್ಲಿ ಲೆಂತ್ ಇದೆ. ಸೆಂಟಿಮೀಟರ್ ಆಗಿರ್ಬೋದು, ಮೀಟರ್ ಆಗಿರ್ಬೋದು, ಎರಡು ಕ್ಯಾನ್ಸಲ್ ಆಗೋದಲ್ವಾ. ದೇರ್ ಇಸ್ ನೋ ಯೂನಿಟ್ ಫಾರ್ ದಿಸ್. ಸ್ಟ್ರೈನ್ಗೆ ಯೂನಿಟ್ ಇಲ್ಲ, ಮರಿಬೇಡಿ. ಸ್ಟ್ರೆಸ್ಗೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ನೆನಪಿರ್ಬೇಕು, ಪ್ಯಾಸ್ಕಲ್. ಇನ್ನೊಂದು ನೆಕ್ಸ್ಟ್ ನೋಡಿ. ಸೊ ಈ ಥರ ಆಬ್ಜೆಕ್ಟ್ ಈ ಥರ ಟ್ವಿಸ್ಟ್, ಇಷ್ಟೊಂದು ಎಲಾಂಗೇಷನ್ ಬಗ್ಗೆ ಮಾತಾಡಿದ್ವಿ. ಹಿಂಗೆ ಇವಾಗ ಈ ಥರ ಶಿಫ್ಟ್ ಆಗ್ತಿರುತ್ತೆ. ಇದನ್ನೇನಂತ ಕರಿತೀವಿ ನೋಡೋಣ. If two equal and opposite deforming forces are applied parallel to the cross-sectional area of the cylinder, there is relative displacement between the opposite forces of the cylinder.
ಇಲ್ಲಿ ನೋಡಿ, ಇಲ್ಲಿ ನಾರ್ಮಲಾಗಿ ಆಬ್ಜೆಕ್ಟು ಇನಿಷಿಯಲಾಗೆ ಈ ಥರ ಸಿಲಿಂಡರ್ ಈ ಥರ ಇದೆ. ನಾನೇನು ಮಾಡ್ತೀನಿ, ಈ ಕಡೆ ಫೋರ್ಸ್ ಅಪ್ಲೈ ಮಾಡ್ತೀನಿ. ಈ ಕಡೆ ಫೋರ್ಸ್ ಅಪ್ಲೈ ಮಾಡಿದ್ಮೇಲೆ ಆಬ್ಜೆಕ್ಟ್ ಏನು ಮಾಡ್ತೀರಿ, ಈ ಕಡೆ ಫೋರ್ಸ್ ಅಪ್ಲೈ ಮಾಡಿ, ಯು ಶುಡ್ ಅಸ್ಯೂಮ್, ಯು ಶುಡ್ ಇಮ್ಯಾಜಿನ್ ವಾಟ್ ಈಸ್ ಹ್ಯಾಪನಿಂಗ್ ಎಕ್ಸಾಕ್ಟ್ಲಿ. ನಾನು ಈ ಥರ ಹೋಗ್ತಿದ್ದೀನಿ ಮುಂದೆ, ನಾನು ಸ್ಟ್ರೈಟಾಗಿ ನಿಂತಿರೋನು, ಈ ಕಡೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈ ಕಡೆ ಮುಂದಕ್ಕೆ ಹೋದರೆ ನಾನು ಲೆಗ್ಗಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಅದನ್ನು ಲೆಗ್ಗಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಆಪೋಸಿಟ್ ಡೈರೆಕ್ಷನಲ್ಲಿ ನಾನು ಫೋರ್ಸ್ ಅಪ್ಲೈ ಮಾಡ್ತೀನಿ. ಬೇಕಾದರೆ ವೀಡಿಯೋ ನೋಡ್ಕೊಂಡು ನೀವು ನಿಂತ್ಕೊಂಡು ಟ್ರೈ ಮಾಡಿ ಮನೆಯಲ್ಲಿ, ಯಾರು ಇರಬೇಡಿ, ನೀವೇ ಬೇರೆ ಥರ ಫೀಲ್ ಆಗ್ತೀರಾ. ನಾರ್ಮಲಾಗಿ ಒಬ್ಬರೇ ಇದ್ದಾಗ ಹಿಂಗೆ ತಳ್ಳಿ ಲೆಗ್ಗಿಂದ ನೀವು ಆಪೋಸಿಟ್ ಫೀಲ್ ಆಗ್ತೀರಾ, ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ, ತುಂಬ ನ್ಯಾಚುರಲ್ ಆಗಿರುತ್ತಿದೆಲ್ಲ. ಸೊ ದಿಸ್ ಫೋರ್ಸ್ ಇಸ್ ಆ್ಯಕ್ಟಿಂಗ್. ಇದು ಎಷ್ಟು ಚೇಂಜ್ ಆಗಿದೆ, ಅದನ್ನ ಎಷ್ಟು ತೊಗೊತಿದ್ವಿ, ಎಷ್ಟು ಮೂವ್ ಆಗಿದೆ, ಅದನ್ನು ಡೆಲ್ಟಾ ಎಕ್ಸ್. ದಿಸ್ ಆ್ಯಂಗಲ್ ಆಲ್ಸೋ ವಿ ವಿಲ್ ಕನ್ಸಿಡರ್ ಥೀಟಾ. ಎಲ್ಲ ಟರ್ಮ್ಸ್ ಎಲ್ಲ ನೋಡೋಣ. ದ ರಿಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಡೆವಲಪ್ಡ್ ಡ್ಯೂ ಟು ದ ಅಪ್ಲೈಡ್ ಟ್ಯಾಂಜೆನ್ಷಿಯಲ್ ಫೋರ್ಸ್, ದಿಸ್ ಇಸ್ ಅಬೌಟ್ ದ ಟ್ಯಾಂಜೆನ್ಷಿಯಲ್ ಫೋರ್ಸ್, ಈಸ್ ನೌನ್ ಆಸ್ ಟ್ಯಾಂಜೆನ್ಷಿಯಲ್ ಆರ್ ಶೇರಿಂಗ್ ಸ್ಟ್ರೆಸ್. ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅಂತ ಬೇಕಾದ್ರೂ ಕರಿಬೋದು, ಇಲ್ಲಾಂದರೆ ಶೇರಿಂಗ್ ಸ್ಟ್ರೆಸ್ ಅಂತ ಬೇಕಾದ್ರೂ ಕರಿಬೋದು. ಈ ಥರ ಸ್ಟ್ರೆಸ್ ತಾನೇ ಇದು, we are giving some sharing stress, tangential stress. Okay, there is a relative displacement delta x between opposite faces of the cylinder. Between the opposite faces there will be a change in the value, that is the delta x. Delta x value ಎಷ್ಟು ಚೇಂಜ್ ಆಗ್ತಿದೆ, ಆಂಗಲ್ ಫಾರ್ಮ್ ಆಗಿರೋದು ನಾರ್ಮಲ್ ಇನಿಷಿಯಲ್ ಪೊಸಿಷನ್ ಇಂದ ಫೈನಲ್ ಪೊಸಿಷನ್ಗೆ, ದಟ್ ಇಸ್ ಅಬೌಟ್ ದ ಥೀಟಾ. The ratio of relative displacement of the faces delta x to the length of the cylinder sharing strain. ಇಲ್ಲಿವರೆಗೂ ಸ್ಟ್ರೆಸ್ ಕಲ್ತ್ಕೊಂಡ್ವಲ್ಲ, ಆ ಸ್ಟ್ರೆಸ್ ಆದಮೇಲೆ ಸ್ಟ್ರೈನಲ್ಲಿ ಏನಾಗುತ್ತೆ ಅಂದರೆ ಈ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಎಲ್, ಡೆಲ್ಟಾ ಎಕ್ಸ್ ಬೈ ಎಲ್, ದಟ್ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ ಆಲ್ಸೋ. ಡೆಲ್ಟಾ ಎಕ್ಸ್ ಬೈ ಎಲ್ನ ಟ್ಯಾನ್ ಥೀಟಾ ಕೂಡ ತೊಗೊತೀವಿ, ದಟ್ ಇಸ್ ಅಬೌಟ್ ದ ಟ್ಯಾನ್ ಥೀಟಾ. ಆಪೋಸಿಟ್ ಬೈ ಅಡ್ಜಸೆಂಟ್, ದಟ್ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ ಓನ್ಲಿ. ಇದೇ ತಾನೇ ಆಪೋಸಿಟು, ಈ ಆ್ಯಂಗಲ್ಗೆ ಆಪೋಸಿಟು. ವಾಟ್ ಅಬೌಟ್ ದಿಸ್ ಲೆಂತ್, ದಟ್ ಇಸ್ ಅಬೌಟ್ ದ ಅಡ್ಜಸೆಂಟ್ ಲೆಂತ್ ಓನ್ಲಿ. ಸೊ ದಟ್ಸ್ ವೈ ಡೆಲ್ಟಾ ಎಕ್ಸ್ ಬೈ ಎಲ್. ಎಲ್ಲ ಹೋಯ್ತದು, ಇಲ್ಲಿದೆ. ಶೇರಿಂಗ್ ಸ್ಟ್ರೈನ್ ನೋಡಿ, ಇಲ್ಲಿ ಶೇರಿಂಗ್ ಸ್ಟ್ರೈನ್ ಅಂದಾಗ ಡೆಲ್ಟಾ ಎಕ್ಸ್ ಬೈ ಎಲ್, ದಟ್ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ ಓನ್ಲಿ. ಓಕೆ, ಟ್ಯಾನ್ ಥೀಟಾ ಎಲ್ಲ ಮ್ಯಾಥಮೆಟಿಕ್ಸಲ್ಲಿ ಓದಿದ್ರೆ ನೆನ್ಪಿಡ್ಬೇಕು, ಯಾಕಂದರೆ ಫಿಸಿಕ್ಸಲ್ಲಿ ಯೂಸ್ ಮಾಡ್ತಿರ್ತೀವಿ. ಓಕೆ, ಸೊ ಥೀಟಾ ಇಸ್ ದ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಸಿಲಿಂಡರ್ ಫ್ರಮ್ ದಿ ವರ್ಟಿಕಲ್. ಅಂದರೆ ವರ್ಟಿಕಲ್ ಇನಿಷಿಯಲ್ ಹಿಂಗಿರುತ್ತೆ, ಇದು ಶಿಫ್ಟ್ ಆಗ್ತಿದೆಯಲ್ಲ ಈ ಥರ, ದಟ್ ಈಸ್ ಅಬೌಟ್ ದ ಆ್ಯಂಗಲ್ ಥೀಟಾ. ಸೊ ಇಷ್ಟು ಟರ್ಮ್ಸ್ನ ನಾರ್ಮಲಾಗಿ ಡೈರೆಕ್ಟಾಗಿ ಓದಿ, ತೊಂದರೆನೇ ಇಲ್ಲ. ಸೊ ನೆಕ್ಸ್ಟ್ ಈ ಬುಕ್ ನೋಡಿರ್ಬೋದು, ದಿಸ್ ಅಬೌಟ್ ದ ಫಿಸಿಕ್ಸ್ ಬುಕ್ ಓನ್ಲಿ. ಸಮ್ ಫೋರ್ಸ್ ಇಸ್ ಅಪ್ಲೈಯಿಂಗ್, ದಿಸ್ ಇಸ್ ದ ಫೋರ್ಸ್. ಇದು ಶಿಫ್ಟ್ ಆಗ್ತದೆ, ಸ್ವಲ್ಪ ಮೂವ್ ಆಗುತ್ತೆ. ನೀವು ಬುಕ್ನ ಬೇಕಾದ್ರೆ ನೋಡ್ಬೋದು, ಸ್ವಲ್ಪ ಹಿಂಗೆ ತಳ್ಳಿದಾಗ ಮೇಲಿಂದ ಈ ಥರ ಕ್ರಾಸಾಗಿ ಮೂವ್ ಆಗುತ್ತೆ. ಸೊ ಯಾವುದೇ ಒಂದು ಆಬ್ಜೆಕ್ಟ್ ಇಲ್ಲಿ ಎಕ್ಸಾಕ್ಟ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ ವಾಲ್ಯೂಮ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಹಿಯರ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ವಾಲ್ಯೂಮ್. ಸಮ್ ಆಬ್ಜೆಕ್ಟ್ ಈಸ್ ದೇರ್, ಇಫ್ ಇಟ್ ಈಸ್ ಕಂಪ್ರೆಸ್ಡ್ ಇನ್ ಆಲ್ ದ ವೇಸ್. ಯಾವುದಾದ್ರೂ ಒಂದು ಬಾಲ್ ತೊಗೊಂಡು ಎಲ್ಲ ಡೈರೆಕ್ಷನ್ಸಲ್ಲೂ ಪ್ರೆಸ್ ಮಾಡಿ ಏನಾಗುತ್ತೆ, ಕಂಪ್ರೆಸ್ ಆಗುತ್ತಲ್ವಾ, ದಟ್ ಚೇಂಜ್ ಇನ್ ದ ವಾಲ್ಯೂಮ್ ಡೆಲ್ಟಾ ವಿ. ಅಬೌಟ್ ದ ಟೋಟಲ್ ವಾಲ್ಯೂಮ್, ಹಿಯರ್ ಆಲ್ಸೋ ವಿ ವಿಲ್ ಡಿಸ್ಕಸ್ ಅಬೌಟ್ ದಟ್ ಒನ್. ವಾಲ್ಯೂಮ್ ಸ್ಟ್ರೆಸ್, ವಾಲ್ಯೂಮ್ ಸ್ಟ್ರೈನ್. The body develops internal restoring forces that are equal and opposite to the forces applied by the fluid. The body restores its original shape and size when that taken out from the fluid. ಯಾವುದೇ ಒಂದು ಆಬ್ಜೆಕ್ಟ್ನ ನೀರಲ್ಲಿ ಯಾವುದೋ ಲಿಕ್ವಿಡಲ್ಲಿ ಹಾಕಿದಾಗ ಅದು ಎಲ್ಲ ಡೈರೆಕ್ಷನ್ ನೀರೇನು ಮಾಡುತ್ತೆ, ಹಿಂಗೆ ಪುಷ್ ಮಾಡ್ತಿರುತ್ತೆ. ಆವಾಗ ಏನಾಗುತ್ತೆ, ಚೇಂಜಿಂಗ್ ಇನ್ ದ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನಲ್ ವಾಲ್ಯೂಮ್ ಇಫ್ ವಿ ಆರ್ ಕನ್ಸಿಡರಿಂಗ್. ಸೊ ದಟ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಆಬ್ಜೆಕ್ಟ್ಸ್ ವಾಟ್ ಈಸ್ ಫೇಸಿಂಗ್ ಅಬೌಟ್ ವಾಲ್ಯೂಮ್ ಸ್ಟ್ರೆಸ್ ಅಂತ ತೊಗೊತೀವಿ ಅದನ್ನು. ದ ಇಂಟರ್ನಲ್ ರಿಸ್ಟೋರಿಂಗ್ ಫೋರ್ಸ್ ಪರ್ ಯೂನಿಟ್ ಏರಿಯಾ ಇನ್ ದಿಸ್ ಕೇಸ್ ಈಸ್ ನೌನ್ ಆಸ್ ಹೈಡ್ರಾಲಿಕ್ ಅಂದರೆ ಸಮ್ ಲಿಕ್ವಿಡಿಂದ ಆಗ್ತಿರೋದಕ್ಕೆ ಹೈಡ್ರಾಲಿಕ್ ಸ್ಟ್ರೆಸ್ ಅಂತ ತೊಗೊತೀವಿ. ಆ್ಯಂಡ್ ಇನ್ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು ದ ಹೈಡ್ರಾಲಿಕ್ ಪ್ರೆಷರ್ ಅಪ್ಲೈಡ್ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಗೊತ್ತಾಗ್ತಿದೆ ಅನಿಸುತ್ತೆ. ಹೈಡ್ರಾಲಿಕ್ ಅಂದಾಗ ಇಲ್ಲಿ ನೋಡಿ ನಾರ್ಮಲಾಗಿ ಸ್ಟ್ರೈನ್ ತೊಗೊತಿದ್ದೀವಿ. ಸೊ ದ ಸ್ಟ್ರೈನ್ ಪ್ರೊಡ್ಯೂಸ್ಡ್ ಬೈ ದ ಹೈಡ್ರಾಲಿಕ್ ಪ್ರೆಷರ್ ಈಸ್ ಕಾಲ್ಡ್ ವಾಲ್ಯೂಮ್ ಸ್ಟ್ರೈನ್ ಆ್ಯಂಡ್ ಈಸ್ ಡಿಫೈನ್ಡ್ ಆಸ್ ಎ ರೇಷಿಯೋ ಆಫ್ ಚೇಂಜ್ ಇನ್ ವಾಲ್ಯೂಮ್ ಡೆಲ್ಟಾ ವಿ ಟು ದ ಒರಿಜಿನಲ್ ವಾಲ್ಯೂಮ್. ಅಂದರೆ ಸ್ಟ್ರೆಸ್ಸನ್ನ ಯೂಶಲಿ ಅವ್ರು ಏನು ಮೆನ್ಷನ್ ಮಾಡ್ತಿದ್ದಾರೆ, ಹೈಡ್ರಾಲಿಕ್ ಸ್ಟ್ರೆಸ್ ಅಬೌಟ್ ಇಟ್ಸ್ ಕಂಪ್ರೆಷನ್, ಅಬೌಟ್ ಇಟ್ಸ್ ಚೇಂಜಿಂಗ್ ಇನ್ ದ ವಾಲ್ಯೂಮ್. ಸೊ ದಟ್ ವಿ ಆರ್ ಡಿಸ್ಕಸಿಂಗ್ ಡ್ಯೂ ಟು ವಾಟ್ ಇಟ್ ಇಸ್ ಹ್ಯಾಪನಿಂಗ್. ಯಾವುದರಿಂದ ಅದು ಕಂಪ್ರೆಸ್ ಆಗ್ತಿದೆ, ಔಟ್ಸೈಡ್ ಲಿಕ್ವಿಡ್ ಔಟ್ಸೈಡ್ ಫ್ಲೂಯಿಡ್ ತೊಗೊತಿದ್ದೀವಲ್ಲ, ಆ ಫ್ಲೂಯಿಡಿಂದನೇ ಡಿಸ್ಟರ್ಬ್ ಆಗ್ತಿದೆ, ಆ ಫ್ಲೂಯಿಡೇ ಪ್ರೆಷರ್ ಅಪ್ಲೈ ಮಾಡ್ತಿರೋದು, ಅದನ್ನು ಹೈಡ್ರಾಲಿಕ್ ಸ್ಟ್ರೆಸ್ ಅಂತ ತೊಗೊತೀವಿ. ಅದು ವಾಲ್ಯೂಮ್ ಚೇಂಜ್ ಆಗ್ತಿದೆ, ಡೆಲ್ಟಾ ವಿ ಬೈ ಒರಿಜಿನಲ್ ವಾಲ್ಯೂಮ್ ವಿ. ಸೊ ದಟ್ ವಿ ವಿಲ್ ಕನ್ಸಿಡರ್ ಆಸ್ ವಾಲ್ಯೂಮ್ ಸ್ಟ್ರೈನ್. ವಾಲ್ಯೂಮ್ ಸ್ಟ್ರೈನ್, ಸೊ ದಿಸ್ ಇಸ್ ಅಬೌಟ್ ದ ಡೆಲ್ಟಾ ವಿ ಬೈ ವಿ. Next, since the strain is a ratio of a change in the dimension to the original dimension, it has no units or dimensional formula. ಏನದು ಡೆಲ್ಟಾ ವಿ ವಾಲ್ಯೂಮ್ ತಗೊಂಡಾಗ ಮೀಟರ್ ಕ್ಯೂಬ್. ಸೊ ವಾಟ್ ಅಬೌಟ್ ಡಿನಾಮಿನೇಟರ್, ಮೀಟರ್ ಕ್ಯೂಬ್ ಓನ್ಲಿ, ಬೋತ್ ವಿಲ್ ಗೆಟ್ಸ್ ಕ್ಯಾನ್ಸಲ್ ಈಚ್ ಅದರ್. ಸೊ ಫೈನಲಿ ವಾಟ್ ವಿ ವಿಲ್ ಗೆಟ್, ವಿ ಡೋಂಟ್ ಗೆಟ್ ಎನಿ ಯೂನಿಟ್ಸ್. ಸೊ ಯೂನಿಟ್ ಇಲ್ಲ ಅಂದಮೇಲೆ ಡೈಮೆನ್ಷನು ಇಲ್ಲ. ಇಲ್ಲಿ ಹುಕ್ಸ್ ಲಾ, ಈ ಹುಕ್ಸ್ ಲಾ ಏನು ಹೇಳುತ್ತೆ ಅಂದರೆ, what about the stress we are considering? Stress if it is directly proportional to the strain.
stress is directly proportional to the strain, so that we will consider as Hooke's law. Simple ಆಗಿ ಡಿಫೈನ್ ಮಾಡ್ಕೊಬೋದು. So stress is equal to, if we remove that proportionality, we will get K. That K is a proportionality constant and is known as a modulus of elasticity. Modulus of elasticity, that we will discuss about this. Modulus of Hooke's law andashna stress is directly proportional to the strain. Hange barini, for any object if the stress is directly proportional to the strain, ಈ ಥರ ವರ್ಡ್ಸ್ ಅಲ್ಲೇ ಫುಲ್ಲು ಬರೀರಿ, ಕರೆಕ್ಟ್ ಓನ್ಲಿ. ಇನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಸ್ಟ್ರೆಸ್ ಇಸ್ ಈಕ್ವಲ್ ಟು ಸೇಮ್ ಈ ಥರ ಏನಿದೆಯೋ ಅದನ್ನು ಎಕ್ಸ್ಪ್ಲೈನ್ ಮಾಡಿ, ಯು ವಿಲ್ ಗೆಟ್ ದ ಮಾರ್ಕ್ಸ್, ಡೋಂಟ್ ವರಿ. ನೆಕ್ಸ್ಟ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್. ಇಲ್ಲಿ ಆ್ಯಕ್ಚುಲಿ ಇಂಪಾರ್ಟೆಂಟ್ ಏನು ಅಂದರೆ ಡಿಫ್ರೆಂಟ್ ಮೆಟೀರಿಯಲ್ಸ್ ಇರುತ್ತೆ. ಇವಾಗ ನಾವು ನೀರು ತೊಗೊಂಡಾಗಲೇ ಅದು ಬಾಯ್ಲಿಂಗ್ ಪಾಯಿಂಟ್ ಹೇಳ್ತೀವಿ, ನಾರ್ಮಲ್ಲು ಸಾಲಿಡ್ ಫಾರ್ಮ್ ಹೇಳ್ತೀವಿ, ಡಿಫ್ರೆಂಟ್ ಟೆಂಪರೇಚರ್ ಇರುತ್ತೆ. ಅದೇ ಥರ ಕೆಲವು ಮೆಟೀರಿಯಲ್ಸ್, ಇನ್ನು ರಬ್ಬರ್ಸೇ ತೊಗೊಳ್ಳೋಣ ನಾವು, ಕೆಲವು ರಬ್ಬರ್ಸ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀವಿ ಅಂದಾಗ ಒಂದು ಸರ್ಟೇನ್ ಲಿಮಿಟ್ ಇರುತ್ತೆ, ಅದಾದಮೇಲೆ ಕಿತ್ತೋಗುತ್ತೆ. ಕೆಲವು ರಬ್ಬರ್ಸ್ ನಮ್ಮ ಕೈಲಾಗಲ್ಲ, ಎಷ್ಟು ಹೇಳಿದ್ರು ಹಂಗೆ ಸಸ್ಟೈನ್ ಆಗಿರುತ್ತೆ. ಸೊ ಈ ಡಿಫ್ರೆಂಟ್ ಮೆಟೀರಿಯಲ್ಸ್ ಏನಾಗುತ್ತೆ, ಡಿಫ್ರೆಂಟ್ ಬಿಹೇವಿಯರ್ ತೋರಿಸುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಈ ಗ್ರಾಫಲ್ಲಿ ಸ್ಟ್ರೈನ್ ಆ್ಯಂಡ್ ದಿಸ್ ಇಸ್ ಅಬೌಟ್ ದ ಸ್ಟ್ರೆಸ್. ಸೊ ಈ ಗ್ರಾಫಲ್ಲಿ ನಾವು ಅನಲೈಸ್ ಮಾಡ್ತೀವಿ. ಸೊ ಯಾವ ಥರ ಮೆಟೀರಿಯಲ್ಸ್ ವರ್ಕ್ ಆಗುತ್ತೆ ಅಂತ ನೋಡಿರ್ಬೋದು. ಲೀನಿಯರ್ ರೀಜನು 0 to A ಅಲ್ಲಿವರೆಗೂ ಸಸ್ಟೈನ್ ಆಗುತ್ತೆ. ಅಲ್ಲೇನಾಗುತ್ತೆ ಅಂದರೆ ಸ್ಟ್ರೆಸ್ಸು ಸ್ಟ್ರೈನು Hooke's law ಅಪ್ಲೈ ಆಗ್ತಿರುತ್ತೆ. 0 to O to A, ದಟ್ ಇಸ್ ಬೆಟರ್. OABCDE. O ಅಂದಾಗ ಆರಿಜಿನ್ ತೊಗೊತಿದ್ದೀವಿ, ಇಲ್ಲಿ ಯೂಶಲಿ 0 ನೀವು ಮ್ಯಾಥಮೆಟಿಕ್ಸಲ್ಲಿ ತೊಗೊತಿದ್ದೆ, ಇಲ್ಲಿ O ಅಂತ ತೊಗೊತೀವಿ. O to A, ದಟ್ ಇಸ್ ಅಬೌಟ್ ದ Hooke's law. ಇಟ್ ಈಸ್ ಬಿಹೇವಿಂಗ್, ಇಟ್ ಒಬೇಸ್ Hooke's law. A to B ಇಂದ ನಾರ್ಮಲಿ ಪ್ರಪೋರ್ಷನಲ್ ಲಿಮಿಟ್ ಅದು Hooke's law ವರೆಗೂ ವರ್ಕ್ ಆಗ್ತಿರುತ್ತೆ, ಬಟ್ ಸರ್ಟೈನ್ ಲಿಮಿಟ್ ಇರುತ್ತೆ ಅದಕ್ಕೆ A to B. ನೆಕ್ಸ್ಟ್ B to C ತೊಗೊಂಡಾಗ ಈಲ್ಡ್ ಪಾಯಿಂಟ್ ಅಲ್ಲಿಂದ ಸ್ವಲ್ಪ ಸ್ಟಾರ್ಟ್ ಆಗ್ತಿರುತ್ತೆ. ನೆಕ್ಸ್ಟ್ C to D ಸಸ್ಟೈನ್ ಆಗಬೇಕು. ನೆಕ್ಸ್ಟು ಅಲ್ಲಿಂದ ಜಾಸ್ತಿ ರೀಚ್ ಆಯ್ತು ಅಂದರೆ ಫ್ರ್ಯಾಕ್ಚರ್ ಅಂದರೆ ಬ್ರೋಕನ್ ಆಗಿ ಹೋಗುತ್ತೆ. ಸೊ ಇನ್ ಡೀಟೇಲ್ ಆಗಿ ಸ್ವಲ್ಪ ನೋಡೋಣ ಏನೇನಿರುತ್ತೆ ಅಂತ, ಓಕೆನಾ. ದ ರಿಲೇಷನ್ ಬಿಟ್ವೀನ್ ದ ಸ್ಟ್ರೆಸ್ ಆ್ಯಂಡ್ ದಿ ಸ್ಟ್ರೈನ್ ಫಾರ್ ಎ ಗಿವನ್ ಮೆಟೀರಿಯಲ್ ಅಂಡರ್ ಟೆನ್ಸೈಲ್ ಸ್ಟ್ರೆಸ್ ಕೆನ್ ಬಿ ಫೌಂಡ್ ಎಕ್ಸ್ಪೆರಿಮೆಂಟಲಿ. ಅಂದರೆ ಯಾವುದೇ ಒಂದು ಮೆಟೀರಿಯಲ್ ನಾವು ಟೆನ್ಸೈಲ್ ಸ್ಟ್ರೆಸ್ ಅಂದರೆ ಅಬೌಟ್ ದ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್, ಇಫ್ ವಿ ಆರ್ ಗಿವಿಂಗ್ ಅಬೌಟ್ ಎಕ್ಸ್ಪ್ಯಾಂಡಿಂಗ್ ಇನ್ ದಟ್ ಫಾರ್ಮ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಎಕ್ಸ್ಪೆರಿಮೆಂಟಲಿ ಯೂಸಿಂಗ್ ದ ಗ್ರಾಫ್ ಒಂದು ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿಲ್ಲ, ಗ್ರಾಫ್ ತೊಗೊಂಡೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ ಅಂತ ಅಸ್ಯೂಮ್ ಮಾಡಬೇಕು, ಅಸಂಪ್ಷನ್. ದ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ಸ್ ವೇರಿ ಫ್ರಮ್ ಮೆಟೀರಿಯಲ್ ಟು ಮೆಟೀರಿಯಲ್. ಇದು ಗೊತ್ತು, ಕೆಲವ್ರಿಗೆ ಒಂದು ಏಟ್ಗೆ ಬಿದ್ದೋಗ್ತಾರೆ, ಕೆಲವ್ರಿಗೆ 10 ಏಟಲ್ಲ 1000 ಏಟ್ ಹೊಡೋರು ಬೀಳಲ್ಲ, ಆ ಥರ. ಸ್ಟ್ರೆಸ್ ಸ್ಟ್ರೈನ್ ಕರ್ವ್ಸ್ ವೇರಿ ಫ್ರಮ್ ಮೆಟೀರಿಯಲ್ ಟು ಮೆಟೀರಿಯಲ್. ದೀಸ್ ಕರ್ವ್ಸ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಎ ಗಿವನ್ ಮೆಟೀರಿಯಲ್ ಡಿಫಾರ್ಮ್ಸ್ ವಿತ್ ಇನ್ಕ್ರೀಸಿಂಗ್ ಲೋಡ್ಸ್. ಅಂದರೆ ಯಾವುದೇ ಒಂದು ಆಬ್ಜೆಕ್ಟ್ಗೆ ಲೋಡ್ ಆಗ್ತಿದ್ದೀವಿ ಅಂದ್ಕೊಳ್ಳಿ, ಸೊ ಸ್ಟ್ರಿಂಗ್ ಯಾವ ಥರ ಬಿಹೇವ್ ಮಾಡ್ತಿರುತ್ತೆ. ಕೆಲವು ಸ್ಟ್ರಿಂಗ್ ಅಂತೂ ಒಂದು ಸರ್ಟೈನ್ ಲಿಮಿಟ್ ಆದಮೇಲೆ ಕಿತ್ತೋಗ್ಬಿಡುತ್ತೆ. ಸೊ ಅಲ್ಲಿವರೆಗೂ ಯಾವ ಥರ ಬಿಹೇವ್ ಮಾಡುತ್ತೆ ಆ ಮೆಟೀರಿಯಲ್ಸ್, ಡಿಫ್ರೆಂಟಾಗಿ ಬಿಹೇವ್ ಮಾಡೋದು. ಈ ಕರ್ವ್ ಯೂಶಲಿ ಕೇಳ್ತಾರೆ, ಈ ಕರ್ವ್ನ ನೀವು ಡ್ರಾ ಮಾಡಬೇಕಾಗುತ್ತೆ. ಯೂಶಲಿ ದೇ ವಿಲ್ ಆಸ್ಕ್ ಕರ್ವ್ ಓನ್ಲಿ ಆ್ಯಂಡ್ ಓನ್ಲಿ ರೀಡ್ 1 or 2 times. ಇಂಪಾರ್ಟೆಂಟ್ ಬೋರ್ಡ್ ಬಗ್ಗೆ ಹೇಳ್ತಿದ್ದೀನಿ, ಕಾಂಪಿಟೇಟಿವ್ ಅಂದಾಗ ಫುಲ್ಲು ಕ್ಲೀನಾಗಿ ಓದಲೇಬೇಕು ನೀವು, ಆಪ್ಷನ್ನೇ ಇಲ್ಲ. ಎಲ್ಲಿ ಯಾವ ಪಾಯಿಂಟಲ್ಲಿ ಆಗ್ತಿರುತ್ತೆ ಸ್ವಲ್ಪ ಅನಲೈಸ್ ಮಾಡಲೇಬೇಕು. ಸಿಂಪಲ್ ಶಾರ್ಟ್ ಫಾರ್ಮಲ್ಲೇ ಮಾಡ್ಕೊಳ್ಳಿ. ನೆಕ್ಸ್ಟ್, ಇನ್ ದ ರೀಜನ್ ಬಿಟ್ವೀನ್ O to A, ದಿಸ್ ಇಸ್ ಅಬೌಟ್ ದ O to A. Hooke's law is obeyed, ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇನ್ ದ ರೀಜನ್ ಫ್ರಮ್ A to B, stress and strain are not proportional. Nevertheless, the body still returns to its original dimension when the load is removed. ಅಂದರೆ ಇಲ್ಲೇನಾಗ್ತಿದೆ ಅಂದರೆ ಇಲ್ಲಿ ಪ್ರಪೋರ್ಷನಲ್ ಲಿಮಿಟ್ ಆದಮೇಲೆ A to B, Hooke's law ಏನಾಗುತ್ತೆ, Hooke's law ಆ್ಯಕ್ಚುಲಿ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್. ಬಟ್ ಅದನ್ನು ನಾರ್ಮಲಾಗಿ ಅಷ್ಟು ಆ್ಯಕ್ಟ್ ಆಗ್ತಲ್ಲ, ಯಾಕಂದರೆ ಸ್ವಲ್ಪ ಸ್ಟ್ರೈನ್ ಅನ್ನೋದು ಆಗ್ತಿರುತ್ತಲ್ವ, ಡೆಲ್ಟಾ ಎಲ್ಲ ಚೇಂಜ್ ಆಗ್ತಿರುತ್ತಲ್ಲ. ಬಟ್ ಅಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ದ ಬಾಡಿ ಸ್ಟಿಲ್ ರಿಟರ್ನ್ಸ್ ಟು ಇಟ್ಸ್ ಒರಿಜಿನಲ್ ಡೈಮೆನ್ಷನ್. ಬಾಡಿ ಒಂದು ವೇಳೆ ಫೋರ್ಸ್ ರಿಲೀಸ್ ಮಾಡಿದ್ದೀವಿ ಅಂದ್ಕೊಳ್ಳಿ, ಒರಿಜಿನಲ್ ಫೋರ್ಸಿಗೆ ಬರುತ್ತೆ. ಬಟ್ Hooke's law ಏನಾಗುತ್ತೆ, ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್, ಅದು ಮಾತ್ರ ವರ್ಕ್ ಆಗಲ್ಲ. ಎಲ್ಲಿಂದ ಎಲ್ಲಿಗೆ, A to B. ಸೊ ದಟ್ ಇಸ್ ದ ಕರೆಕ್ಷನ್. ನೆಕ್ಸ್ಟ್, ದ ಪಾಯಿಂಟ್ B in the curve is known as a yield point. This is about the yield point. B is a yield point, also known as a elastic limit, and the corresponding stress is known as a yield strength sigma y of the material. ಅಂದರೆ ಏನಿದು ನಾನು ಅವಾಗ ಸ್ಟಾರ್ಟಿಂಗಲ್ಲಿ ಒಂದು ರಬ್ಬರ್ ತೊಗೊಂಡು ಎಳಿತಾ ಇದ್ದೀವಿ ಅಂದಾಗ ಒಂದು ಸರ್ಟೈನ್ ಲಿಮಿಟ್ ಇರುತ್ತೆ. ಆ ಲಿಮಿಟ್ ದಾಟಿ ನಾವು ಜಾಸ್ತಿ ಹೇಳಿದ್ರೆ ದೆನ್ ಇಟ್ ಸ್ಟಾರ್ಟ್ಸ್ ಫೀಲಿಂಗ್, ನನ್ನ ಕೈಲಿ ಆಗ್ತಿಲ್ಲ, ನಾನು ಕಿತ್ತೋಗ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅಲ್ಲಿವರೆಗೂ ಈಲ್ಡ್ ಪಾಯಿಂಟ್ ಅದೇ, ಅಲ್ಲಿಂದ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಮೀನ್ಸ್ ಕಿತ್ತೋಗೋ ಸ್ಟೇಜ್ಗೆ ಹೋಗ್ತಾ ಇರುತ್ತೆ. ಸೊ ಫ್ರ್ಯಾಕ್ಚರ್ ಪಾಯಿಂಟ್ ನಾರ್ಮಲ್ ಈ ರೀಜನ್ ಇದೆಯಲ್ವಾ, ಈ ರೀಜನ್ C to D, ಆ ರೀಜನ್ನಲ್ಲಿ ಎಷ್ಟು ಆಬ್ಜೆಕ್ಟ್ಸ್ ಸಸ್ಟೈನ್ ಆಗ್ತಿರುತ್ತೆ ಅಲ್ಲಿ ನಮಗೆ ಬ್ರಿಟಲ್ ಆ್ಯಂಡ್ ಡಕ್ಟೈಲ್ ಬರುತ್ತೆ. ಬ್ರಿಟಲ್ ಆ್ಯಂಡ್ ಡಕ್ಟೈಲ್ ನೀವು ಕೆಮಿಸ್ಟ್ರಿಯಲ್ಲಿ ಓದಿರಲ್ವಾ, ಸೊ ಈ ರೀಜನ್ ದಾಟಿ ಬರ್ತಿದೆ ಅಂದರೆ ಫ್ರ್ಯಾಕ್ಚರ್ ಆಗೋಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಫೈನಲಿ, ಇಫ್ ದ ಅಲ್ಟಿಮೇಟ್ ಸ್ಟ್ರೆಂತ್ ಆ್ಯಂಡ್ ಫ್ರ್ಯಾಕ್ಚರ್ ಪಾಯಿಂಟ್ಸ್ D and D ಆರ್ ಕ್ಲೋಸ್, ದ ಮೆಟೀರಿಯಲ್ ಈಸ್ ಸೆಡ್ ಟು ಬಿ ಬ್ರಿಟಲ್. ಇಫ್ ದೇ ಆರ್ ಫಾರ್ ಅಪಾರ್ಟ್, ದ ಮೆಟೀರಿಯಲ್ ಈಸ್
said to be ductile. So about this point we are discussing. So last finally D2E. So D and E are close and the material is said to be brittle. So D and E are close ಆಗಿದ್ದಾಗ the material is said to be brittle. If they are far apart, the material is said to be ductile. ಇವೆರಡರ ಮಧ್ಯೆ ಈ ನಾರ್ಮಲ್ ಈ ಎರಡರ ಮಧ್ಯೆ ಡಿಸ್ಟೆನ್ಸ್ ತೊಗೊಂಡು ಜಾಸ್ತಿ ಇದ್ದಾಗ ಸೊ ಅಲ್ಲಿ ಡಕ್ಟೈಲ್ ಬರುತ್ತೆ, ಕಡಿಮೆ ಇದ್ದಾಗ ನಾರ್ಮಲಿ ಬ್ರಿಟಲ್ ಬರುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಮೆಟೀರಿಯಲ್ಸ್ ಹೌ ಇಟ್ ಈಸ್ ಬಿಹೇವಿಂಗ್. ಓಕೆನಾ? ಸೊ ದಿಸ್ ಅಬೌಟ್ ದಿಸ್ ಕರ್ವ್. ಯೂಶ್ವಲಿ ಕರ್ವ್ನೇ ಕೇಳ್ತಿರ್ತಾರೆ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು, ಬರಿಬೇಕು, ಬರ್ದಾಗ್ಲೇ ಬರೋದು. ಓಕೆನಾ? ಸೊ ವಿ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಅಬೌಟ್ ದ ಒನ್ ಕರ್ವ್, ದಟ್ಸ್ ಅಬೌಟ್ ದ ಸ್ಟ್ರೈನ್ ಆ್ಯಂಡ್ ದಿಸ್ ಇಸ್ ಅಬೌಟ್ ದ ಸ್ಟ್ರೆಸ್. 10⁻⁶ ನ್ಯೂಟನ್ ಮೀಟರ್ ಸೆಕೆಂಡ್ ಪರ್ ಸ್ಕ್ವೇರಲ್ಲಿದೆ. ಓಕೆ, ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಫಾರ್ ದಿ ಎಲಾಸ್ಟಿಕ್ ಟಿಶ್ಯೂ ಆಫ್ aorta, the large tube vessel carrying blood from the heart. ಸೊ ಇದನ್ನು ಗ್ರಾಫ್ ಪ್ರಾಕ್ಟೀಸ್ ಮಾಡಿರಿ, ಕೇಳ್ತಿರ್ತಾರೆ ಯೂಶ್ವಲಿ. ಸೊ ಪ್ರಾಕ್ಟೀಸ್ ಮಾಡಿ, ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ? ಎಲಾಸ್ಟಿಕ್ ಮಾಡ್ಯುಲೈ, ದ ರೇಷಿಯೋ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಕಾಲ್ಡ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಆಲ್ರೆಡಿ ಲಾಸ್ಟಲ್ಲಿ ಪ್ರಪೋರ್ಷನಲಿ ಕಾನ್ಸ್ಟೆಂಟ್ ಎಲ್ಲ ನೋಡಿದ್ವಿ. It is found to be a characteristics of the material. So it is about that thing. The ratio of stress and strain. ಅಂದರೆ ರೇಷಿಯೋ ಸ್ಟ್ರೆಸ್ ಬೈ ಸ್ಟ್ರೈನ್ ಇಸ್ ನಥಿಂಗ್ ಬಟ್ ಮಾಡ್ಯುಲಸ್. ಬಟ್ ಇದರಲ್ಲಿ ಯಾವ ಥರ ಡಿಫ್ರೆಂಟ್ ಮೆಥಡ್ಸ್, ಒಂದು ಮೆಥಡ್ ನಾರ್ಮಲ್ 2-3 ಮೆಥಡ್ಸ್ ಇರ್ಬೋದು. ನೋಡೋಣ. ಯಂಗ್ಸ್ ಮಾಡ್ಯುಲಸ್ ಕೇಳಿದರೆ, ಇದು ಆಲ್ರೆಡಿ ಅಂದ್ಕೊಂಡಿದ್ದೀನಿ. ಯಂಗ್ಸ್ ಮಾಡ್ಯುಲಸ್ ವಿ ವಿಲ್ ರೆಪ್ರೆಸೆಂಟ್ ವಿತ್ ವೈ ಓನ್ಲಿ. ಸ್ಟ್ರೆಸ್ ಬೈ ಸ್ಟ್ರೈನ್, ಸ್ಟ್ರೆಸ್ ಬೈ ಸ್ಟ್ರೈನ್, ಸ್ಟ್ರೆಸ್ ಈಸ್ ನಥಿಂಗ್ ಬಟ್ ಫೋರ್ಸ್ ಬೈ ಏರಿಯಾ, ಸ್ಟ್ರೈನ್ ಈಸ್ ನಥಿಂಗ್ ಬಟ್ ಡೆಲ್ಟಾ ಎಲ್ ಬೈ ಎಲ್, ಆಲ್ರೆಡಿ ಕಲ್ತ್ಕೊಂಡ್ವಿ. ಸೊ ಇದು ಹೆಂಗಿರುತ್ತೆ ಅಂದರೆ ದ ರೇಷಿಯೋ ಆಫ್ ಟೆನ್ಸೈಲ್ ಆರ್ ಕಂಪ್ರೆಸಿವ್ ಸ್ಟ್ರೆಸ್. ಪರ್ಟಿಕ್ಯುಲರಾಗಿ ಡಿಸ್ಕಸ್ ಮಾಡಬೇಕು ಅಂದರೆ ಯಂಗ್ಸ್ ಮಾಡ್ಯುಲಸ್. ಪರ್ಟಿಕ್ಯುಲರಾಗಿ ಅಬೌಟ್ ಟೆನ್ಸೈಲ್ ಅಂದಾಗ ಅಬೌಟ್ ಇಸ್ ಎಲಾಂಗೇಷನ್, ಆರ್ ಕಂಪ್ರೆಸಿವ್ ಸ್ಟ್ರೆಸ್ ಸಿಗ್ಮಾ, ಅದನ್ನು ಸಿಗ್ಮಾಯಿಂದ ಸಿಂಬಲ್ ರೆಪ್ರೆಸೆಂಟ್ ಮಾಡ್ತೀವಿ. ಟು ದ ಲಾಂಗಿಟ್ಯೂಡ್ನಲ್ ಸ್ಟ್ರೈನ್ ಎಪ್ಸಿಲಾನ್ ಈಸ್ ಡಿಫೈನ್ಡ್ ಆಸ್ ಯಂಗ್ಸ್ ಮಾಡ್ಯುಲಸ್ ಆ್ಯಂಡ್ ಈಸ್ ಡಿನೋಟೆಡ್ ಬೈ ದ ಸಿಂಬಲ್ ವೈ. ಆಲ್ರೆಡಿ ಹೇಳಿದೆ, ವೈಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ವೈ ಈಸ್ ಈಕ್ವಲ್ ಟು ಸಿಗ್ಮಾ ಬೈ epsilon. Sigma is nothing but tensile or compressive stress, and about this epsilon longitudinal strain. Terms alla nenpirli. Y is equal to sigma by epsilon. Next, y is equal to sigma andaga F by A, force by area. Epsilon andaga delta L by A. This is about the denominator. F into L. ಇದನ್ನು ಸಾಲ್ವ್ ಮಾಡ್ಕೊಂಡ್ರೆ F into L, ಅದೊಂದು ಫಾರ್ಮ್ ಮಾತ್ರ ಹೇಳಿರ್ತೀನಿ. ನೀವು ಯಾಕಂದರೆ ರೆಸಿಪ್ರೋಕಲ್ ಎಲ್ಲ ತುಂಬ ಫಾಸ್ಟ್ ಇದ್ದೀರಾ, ಗೊತ್ತು ನನಗೆ. ಓಕೆನಾ? ಓಕೆ. ಸೊ ವೈ ಈಸ್ ಈಕ್ವಲ್ ಟು ಏನಪ್ಪ, ಓಕೆ, ವೈ ಈಸ್ ಈಕ್ವಲ್ ಟು ಎಫ್ ಬೈ ಎ ಡಿವೈಡೆಡ್ ಬೈ ಡೆಲ್ಟಾ ಎಲ್ ಬೈ ಎಲ್. ಏನಿದೆ ಎಫ್ ಅಂದರೆ ಸಿಗ್ಮಾ, ದಿಸ್ ಈಸ್ ಎಪ್ಸಿಲಾನ್ ಅಲ್ವಾ? ಸೊ ಇದು ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಇದೆ, ಇದು ನ್ಯೂಮರೇಟರ್ಗೆ ಹೋಗುತ್ತೆ. ಎಫ್ ಅದು ನ್ಯೂಮರೇಟರ್ಗೆ ಹೋಗುತ್ತೆ, ಏರಿಯಾ ಡಿನಾಮಿನೇಟರ್ಗೆ ಇರುತ್ತೆ, ಸೊ ಡಿನಾಮಿನೇಟರ್ಗೆ ಬರುತ್ತೆ. ಇದು ಡೆಲ್ಟಾ ಎಲ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಯಂಗ್ಸ್ ಮಾಡ್ಯುಲಸ್ ವೈ. ನೆನಪಲ್ಲಿ ಇರಬೇಕಿದು, ಪ್ರಾಬ್ಲಮ್ಸ್ಗೆಲ್ಲ ಯೂಸ್ ಮಾಡ್ತಿರ್ತೀವಿ. ಎಫ್ ಇಂಟು ಎಲ್ ಡಿವೈಡೆಡ್ ಬೈ ಎ ಇಂಟು ಡೆಲ್ಟಾ ಎಲ್. ಡೆಲ್ಟಾ ಎಲ್ ಅಂದಾಗ ಚೇಂಜ್ ಇನ್ ಲೆಂತ್, ಎಲ್ ಅಂದಾಗ ಒರಿಜಿನಲ್ ಲೆಂತ್. ನೆಕ್ಸ್ಟ್ ಸ್ಟ್ರೈನ್ ಈಸ್ ಎ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ಸ್ಟ್ರೈನ್ಗೆ ಡೈಮೆನ್ಷನ್ ಇಲ್ಲ ಅಂತ ಗೊತ್ತು, ಅದು ಯೂನಿಟ್ ಇಲ್ಲ ಅಂತಲೂ ಗೊತ್ತು. ದ ಯೂನಿಟ್ ಆಫ್ ಯಂಗ್ಸ್ ಮಾಡ್ಯುಲಸ್ ಈಸ್ ದ ಸೇಮ್ ಆಸ್ ದಟ್ ಆಫ್ ದಿ ಸ್ಟ್ರೆಸ್. ಸೊ ಡಿನಾಮಿನೇಟರಲ್ಲಿ ಯೂನಿಟ್ ಏನೂ ಇಲ್ಲ ಅಂದಾಗ ನ್ಯೂಮರೇಟರ್ ಸಿಗ್ಮಾ ತೊಗೊಂಡಾಗ ಅದಕ್ಕೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆರ್ ಪ್ಯಾಸ್ಕಲ್, ದಟ್ ಇಸ್ ಎಸ್ ಯೂನಿಟ್ ಫಾರ್ ಯಂಗ್ಸ್ ಮಾಡ್ಯುಲಸ್ ಆಲ್ಸೋ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಮಾಡೋಣ. ಪ್ರಾಬ್ಲಮ್ ಮಾಡಲೇಬೇಕಲ್ವಾ? ದಿಸ್ ಇಸ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಓಕೆ, ಪ್ರಾಬ್ಲಮ್. ಸಿ ಪ್ರಾಬ್ಲಮ್. A structural steel rod has a radius of 10 millimeter and a length of 1 meter. A 100 kilonewton force stretches it along its length. Along its length it is stretching. So we will get Young's modulus. But what are the given things we'll take first? About the steel rod has a radius of 10 millimeter. Radius ಅವರು R is equal to 10 millimeter ಕೊಟ್ಟಿದ್ದಾನೆ. So 10 into milli ಅಂದಾಗ 10 raised to minus 3 meter and a length of 1 meter. So L is equal to 1 meter. So length 100 kilonewton. 100 kilonewton ಅಂದಾಗ force ಅಲ್ವಾ? 100 kilonewton. Kilo is nothing but 10 power 3 Newton. Next, ಸ್ಟ್ರೆಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟು ಸ್ಟ್ರೆಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಬ್ಸರ್ವ್ ಮಾಡಿ, ಸ್ಟ್ರೆಸ್ ಈಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಏರಿಯಾ ಹೆಂಗೆ ತೊಗೊಬೇಕು? ರೇಡಿಯಸ್ ಕೊಟ್ಟಿದ್ದಾನೆ. ಸೊ ಏರಿಯಾ ಎಬೋ ರೇಡಿಯಸ್ ಇಫ್ ದೇ ಆರ್ ಗಿವಿಂಗ್ ಮೀನ್ಸ್
ನಾರ್ಮಲಿ ಸರ್ಕ್ಯುಲರ್ ಅಲ್ವಾ, ಕ್ರಾಸ್ ಸೆಕ್ಷನಲ್ಲಿ ತೊಗೊತೀವಿ. ಕ್ರಾಸ್ ಸೆಕ್ಷನಲ್ಲಿ ತೊಗೊಂಡಾಗ ಸೊ ಎಫ್ ಡಿವೈಡೆಡ್ ಬೈ ಏರಿಯಾ ಇಸ್ ನಥಿಂಗ್ ಬಟ್ ಕ್ರಾಸ್ ಸೆಕ್ಷನಲ್ ಏರಿಯಾ ಸರ್ಕಲ್ ಪೈ ಆರ್ ಸ್ಕ್ವೇರ್. ಸೊ ಫೋರ್ಸ್ ಆಲ್ರೆಡಿ ಕೊಟ್ಟಿದ್ದಾನೆ 100 ಇಂಟು 10^3. 100 ಇಂಟು 10^3 ಅಂದಾಗ 5 ತೊಗೊಬೋದಲ್ವಾ. 10^5 ಡಿವೈಡೆಡ್ ಬೈ ಪೈ ಅಂದಾಗ ವ್ಯಾಲ್ಯೂ ಗೊತ್ತು 3.14. ಆರ್ ವ್ಯಾಲ್ಯೂ 10 ಇಂಟು 10⁻³ ಇಸ್ ದೇರ್. 10⁻³ ಅಂದಾಗ ಇದನ್ನೇನು ಬರಿಬೋದು, 10⁻² ಮೀಟರಾ. ಇಲ್ಲಿ ಪವರ್ಸ್ನ ಆ್ಯಡ್ ಮಾಡ್ಕೊಳ್ಳಿ, 1 -3 -2 ಓನ್ಲಿ. ಸೊ ದಿಸ್ ವಿಲ್ ಬಿ 10⁻² ಹೋಲ್ ಸ್ಕ್ವೇರ್. ಇದನ್ನು ಸಾಲ್ವ್ ಮಾಡಬೇಕು. ಇದು ಸ್ಟ್ರೆಸ್ಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟು ಎಲಾಂಗೇಷನ್. ಎಲಾಂಗೇಷನ್ ಅಂದಾಗ ಡೆಲ್ಟಾ ಎಲ್ ತೊಗೊಬೇಕು. ಅದಕ್ಕೆ ನಮ್ಗೆ ಏನು ಬೇಕು, ಯಂಗ್ಸ್ ಮಾಡ್ಯುಲಸ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದಾ. ಯಂಗ್ಸ್ ಮಾಡ್ಯುಲಸ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ದಟ್ ಒನ್. ಸೊ ದಿಸ್ ಇಸ್ ಅಬೌಟ್ ಎ. ವಾಟ್ ಅಬೌಟ್ ಬಿ ತೊಗೊಬೇಕು ಅಂದರೆ ಯಂಗ್ಸ್ ಮಾಡ್ಯುಲಸ್ ಫಾರ್ಮುಲಾ ತೊಗೊಳ್ಳಿ. y ಈಸ್ ಈಕ್ವಲ್ ಟು ಸ್ಟ್ರೆಸ್ ಬೈ ಸ್ಟ್ರೈನ್. ಸ್ಟ್ರೆಸ್ ಅಂದಾಗ ಫೋರ್ಸ್ ಬೈ ಏರಿಯಾ, ಸ್ಟ್ರೈನ್ ಅಂದಾಗ ಡೆಲ್ಟಾ ಎಲ್ ಬೈ ಎಲ್. ಡೆಲ್ಟಾ ಎಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅದು LHS ಇರಬೇಕು. ಸೊ ಇದನ್ನು LHS ತೊಗೊಂಡ್ರೆ ಸೊ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಸೊ ಇದು ಆಲ್ರೆಡಿ ಮೇಲೆ ಹೋಗಿದೆ, ಎಲ್ಲೇನಾಗುತ್ತೆ ನ್ಯೂಮರೇಟ್ರಿಗೆ ಹೋಗುತ್ತೆ. ಸೊ ವೈ ಎಲ್ ಹೋಗುತ್ತೆ, ಡಿನಾಮಿನೇಟ್ರಿಗೆ ಹೋಗುತ್ತೆ. ಎಫ್ ಈಸ್ ನಥಿಂಗ್ ಬಟ್ 10⁵ ಅಲ್ವಾ. 10⁵ ಅದು. ಎಲ್ ಅಂದಾಗ 1. ಓಕೆ. ಎ ಅಂದಾಗ ಇಲ್ಲಿ ಬರುತ್ತೆ. ಸೊ ಪೈ ಇಂಟು 10⁻² ಹೋಲ್ ಸ್ಕ್ವೇರ್. ಆರ್ ಕರೆಕ್ಟೇ ಅಲ್ವಾ. ಓಕೆ, ಆರ್ ಕರೆಕ್ಟೇ. ಸೊ ವೈ ಅಂದಾಗ 2 ಇಂಟು 10⁻11 Nm/m². ಓಕೆ, ಇದನ್ನು ಸಾಲ್ವ್ ಮಾಡಿ ಡೆಲ್ಟಾ ಎಲ್ ಸಿಗುತ್ತೆ. ಫೈನಲಿ ವಿ ನೀಡ್ ಟು ಕ್ಯಾಲ್ಕುಲೇಟ್ ಸ್ಟ್ರೈನ್ ಆನ್ ದಿ ರಾಡ್. ಸ್ಟ್ರೈನ್ ಅಂದಾಗ ಸ್ಟ್ರೈನ್ ಈಸ್ ನಥಿಂಗ್ ಬಟ್ ಡೆಲ್ಟಾ ಎಲ್ ಬೈ ಎಲ್. ಸೊ ಡೆಲ್ಟಾ ಎಲ್ ಬೈ ಎಲ್ ಮಾಡ್ಕೊಂಡು ಡೆಲ್ಟಾ ಎಲ್ ಇರುತ್ತೆ, ಡೆಲ್ಟಾ ಎಲ್ ಇಲ್ಲಿ ಬರುತ್ತೆ. ಡೆಲ್ಟಾ ಎಲ್ನ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ ಇಸ್ ಈಕ್ವಲ್ ಟು ಎಲ್ ಡಿನಾಮಿನೇಟರ್ ಸೇಮ್ ವ್ಯಾಲ್ಯೂನೇ ಆಗುತ್ತೆ. ಸೊ ವಿಲ್ ಗೆಟ್ ದ ಆನ್ಸರ್ಸ್. ಸೊ ಆನ್ಸರ್ಸ್ ಏನೇನು ಬರುತ್ತೆ ಅಂದರೆ ಸಾಲ್ವ್ ಮಾಡಬೇಕು. ಓಕೆ, ಫಸ್ಟ್ ಒಂದು ನೋಡಿ, 3.18 ಇಂಟು 10⁸8 Nm/m². ದಿಸ್ ಯು ನೀಡ್ ಟು ಗೆಟ್, ದಟ್ ಈಸ್ ಅಬೌಟ್ ದ ಫಸ್ಟ್ ಒನ್ ಸ್ಟ್ರೆಸ್. ನೆಕ್ಸ್ಟು 1.59 ಮಿಲಿಮೀಟರು ಅಂದರೆ 1.59 ಇಂಟು 10⁻³ ಬರಬೇಕು, ಅದು ಡೆಲ್ಟಾ ಎಲ್. ಸೊ ಲಾಸ್ಟು ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋದು. ಸೊ ಡಿವೈಡ್ ಬೈ 100 ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ದ 0.16. 0.159 ಅದು 1.6 ಅಲ್ವಾ. ಸೊ 100ನ ತೊಗೊಂಡಿರೋದಲ್ಲಿ. ಓಕೆನಾ, ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಮಿಲಿಮೀಟ್ರ್ ಅದು ಕನ್ವರ್ಟ್ ಮಾಡಬೇಕು 10⁻³ ರಿಮೆಂಬರ್. ಓಕೆ, ಸೊ ಲೈಕ್ ದಿಸ್ ಯು ಕ್ಯಾನ್ ಸಾಲ್ವ್. ನೋಡಿ, ಡೌಟ್ ಬಂದಾಗ ಮತ್ತೆ ಅನ್ನೋದಕ್ಕಿಂತ ಮತ್ತೆ ಹಿಂದೆ ಹೋಗಿ ನೋಡಿ, ಅದು ಬೆಟರ್. ಅದು ಏನಾದ್ರು ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗ್ತಿದೆ ಅಂದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಏನಾದ್ರು ಡೌಟ್ಸ್ ಬಂತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರಿ. ವಿ ವಿಲ್ ಗೆಟ್ ಬ್ಯಾಕ್ ಟು ಯು. ವಿ ಹ್ಯಾವ್ ಎ ಲೈವ್ ಇಂಟ್ರಾಕ್ಷನ್. ನಿಮ್ಮ ಜೊತೆ ಲೈವ್ ಇಂಟ್ರಾಕ್ಷನ್ ಇರುತ್ತೆ, ಡೌಟ್ ಸಾಲ್ವಿಂಗ್ ಸೆಷನ್ ಇರುತ್ತಲ್ವ, ಅಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಇವಾಗ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಬೇಕು. ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ಫೋಕಸ್ ಮಾಡಿ. ಎಲ್ಲಿ ಬ್ಯಾಕ್ ಆಯಿತು ಅಂದರೆ ಮತ್ತೆ ಏನು ಮಾಡಬೇಕು, ಹಿಂದೆ ಹೋಗಿ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಿ. ಇಫ್ ಯು ಡೋಂಟ್ ಹ್ಯಾವ್ ಎ ಕ್ಲಾರಿಟಿ ಅಬೌಟ್ ದ ಕಾನ್ಸೆಪ್ಟ್, ರಿಮೆಂಬರ್ ದಟ್ ಒನ್. ಓಕೆ, ನೆಕ್ಸ್ಟ್ ಶೇರ್ ಮಾಡ್ಯುಲಸ್ ಅಂದಾಗ ದ ರೇಷಿಯೋ ಆಫ್ ಶೇರಿಂಗ್ ಸ್ಟ್ರೆಸ್ ಟು ದ ಕರೆಸ್ಪಾಂಡಿಂಗ್ ಶೇರಿಂಗ್ ಸ್ಟ್ರೈನ್ ಸೊ ಈಸ್ ಕಾಲ್ಡ್ ದ ಶೇರ್ ಮಾಡ್ಯುಲಸ್. ಶೇರ್ ಸ್ಟ್ರೆಸ್ ಶೇರ್ ಮಾಡ್ಯುಲಸ್ ನೋಡಿದ್ದೀವಿ, ಅದರಲ್ಲಿ ರೆಸಿಪ್ರೋಕಲ್ ತಗೊಂಡ್ರೆ ದಟ್ ಈಸ್ ಅಬೌಟ್ ದ ಶೇರ್ ಮಾಡ್ಯುಲಸ್ ಓನ್ಲಿ. ಸೊ ಮೆಟೀರಿಯಲ್ ಅಂಡ್ ರೆಪ್ರೆಸೆಂಟ್ ಬೈ ಜಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಡೋಂಟ್ ಫರ್ಗೆಟ್. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ದಿ ಮಾಡ್ಯುಲಸ್ ಆಫ್ ರಿಜಿಡಿಟಿ. ಇದನ್ನು ಶೇರ್ ಮಾಡ್ಯುಲಸ್ ಆಫ್ ರಿಜಿಡಿಟಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಜಿ ಅಂದಾಗ ಡಿಸ್ಕಸ್ ಮಾಡಿದ್ವಿ, ಶೇರಿಂಗ್ ಸ್ಟ್ರೆಸ್ ಬೈ ಶೇರಿಂಗ್ ಸ್ಟ್ರೈನ್. ಸೊ ನೆಕ್ಸ್ಟ್ ಶೇರಿಂಗ್ ಸ್ಟ್ರೆಸ್ ಅಂದಾಗ ಸ್ಟ್ರೆಸ್ ಅಂದರೆ ಗೊತ್ತು, ಫೋರ್ಸ್ ಬೈ ಏರಿಯಾ ಓನ್ಲಿ. ಇಲ್ಲಿ ಶೇರಿಂಗ್ ಸ್ಟ್ರೈನಲ್ಲಿ ಆಲ್ರೆಡಿ ಡೆಲ್ಟಾ ಎಕ್ಸ್ ಬೈ ಎಲ್ ಚೇಂಜ್ ಅಬೌಟ್ ಅವಾಗ ಡಿಸ್ಕಸ್ ಮಾಡಿದ್ವಲ್ಲ. ನಾರ್ಮಲಾಗಿ ಒಂದು ಆಬ್ಜೆಕ್ಟ್ ಹೆಂಗಿದೆ ಅದು ಈ ಥರ ಆಗೋದು ಏನಂತೀವಿ, ಶೇರಿಂಗ್ ಅಂತೀವಿ, ಶೇರಿಂಗ್ ಸ್ಟ್ರೆಸ್. ಅದರಲ್ಲೇ ಸ್ಟ್ರೈನ್ ಡಿಸ್ಕಸ್ ಮಾಡ್ತಿರೋದು ಡೆಲ್ಟಾ ಎಕ್ಸ್ ಎಷ್ಟು ಚೇಂಜ್ ಆಗಿದೆ ಅಂತ. ಸೊ ದಟ್ ಈಸ್ ಅಬೌಟ್ ಡೆಲ್ಟಾ ಎಕ್ಸ್ ಬೈ ಎಲ್. ಸೊ ನೆಕ್ಸ್ಟ್ ಜಿ ಈಸ್ ಈಕ್ವಲ್ ಟು ಎಫ್ ಬೈ ಎ. This delta x by L we are considering theta. So that is about after discussing. So sigma s is equal to g into theta. Sigma s andaga sharing stress. So SI unit of sharing modulus is Newton per meter square or Pascal. Gottu already strain ge unit illa, so same unit only odbeku. Okay, bulk modulus 3 variety ideyalla, Young's modulus, shear modulus, bulk modulus.
ದ ರೇಷಿಯೋ ಆಫ್ ಹೈಡ್ರಾಲಿಕ್ ಸ್ಟ್ರೆಸ್ ಟು ದ ಕರೆಸ್ಪಾಂಡಿಂಗ್ ಹೈಡ್ರಾಲಿಕ್ ಸ್ಟ್ರೈನ್. ಹೈಡ್ರಾಲಿಕ್ ಅಂದರೆ ಒಂದು ಲಿಕ್ವಿಡ್ ಒಂದು ಫ್ಲೂಯಿಡ್ ಇಂದ ಡಿಸ್ಕಸ್ ಮಾಡಿದ್ವಿ, ಅದರಿಂದ ಯಾವ ಥರ ವಾಲ್ಯೂಮ್ ಮೇಲೆ ಆಕ್ಟ್ ಆಗ್ತಿದೆ ಅಂತ. ಸೊ ದಟ್ ಇಸ್ ಅಬೌಟ್ ದ ಥಿಂಗ್. ನೆಕ್ಸ್ಟ್ B is equal to minus P by delta V by V. P is nothing but pressure only. Why pressure we are considering especially here means ಸ್ಪೆಸಿಫಿಕಲಿ ಯಾವುದೇ ಒಂದು ಲಿಕ್ವಿಡ್ ಪ್ರೆಷರ್ ಆಕ್ಟ್ ಆಗ್ತಿರೋದು ಒಂದು ಆಬ್ಜೆಕ್ಟ್ ಮೇಲೆ ನೀರಲ್ಲಿ ಹಾಕಿದಾಗ, ಸೊ ಅದರಿಂದಾಗಿ P ಡೈರೆಕ್ಟಾಗಿ ತೊಗೊಂಡಿವಿ. ನೆಗೆಟಿವ್ ಅಂದ ತಕ್ಷಣ ಪ್ರೆಷರ್ ನೆಗೆಟಿವ್ ಅಂತ ಆಗಲ್ಲ. ಸೊ ಬಿಕಾಸ್ ದಟ್ ಈಸ್ ಕಂಪ್ರೆಸಿಂಗ್ ಡ್ಯೂ ಟು ದ ಔಟ್ಸೈಡ್ ಆಫ್ ದಿ ಲಿಕ್ವಿಡ್, ದಟ್ಸ್ ವೈ ವಿ ಆರ್ ಕನ್ಸಿಡರಿಂಗ್ ನೆಗೆಟಿವ್. We'll see. The negative sign indicates that the fact that with an increase in pressure, a decrease in volume occurs. Volume ಅಲ್ಲಿ ಡಿಕ್ರೀಸ್ ಆಗ್ತಿದೆಯಲ್ಲ, ಅದರಿಂದಾಗಿ ಅದು ನೆಗೆಟಿವ್ ಬಂದಿರೋದು. ಓಕೆನಾ? ಯಾಕಂದರೆ ಪ್ರೆಷರ್ ಇನ್ಕ್ರೀಸ್ ಆಗ್ತದೆ, ವಾಲ್ಯೂಮ್ ಡಿಕ್ರೀಸ್ ಆಗ್ತದೆ. PV is equal to nRT, ನಿಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ ಕೆಮಿಸ್ಟ್ರಿನಲ್ಲಿ. ಸೊ ಅದರಿಂದಾಗಿ ಇದೆರಡು ಆಪೋಸಿಟ್ ಬರೋದ್ರಿಂದನೇ ಇಲ್ಲಿ ನೆಗೆಟಿವ್ ಕನ್ಸಿಡರ್ ಮಾಡಿದ್ದೀವಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಅಲ್ಲ. ಓಕೆ. The reciprocal of the bulk modulus is called compressibility and is denoted by K. Reciprocal of this one we are discussing. It is defined as a fractional change in volume per unit increase in pressure. ಇದನ್ನು ರೆಸಿಪ್ರೋಕಲ್ ತಗೋಬೇಕು, ಡೆಲ್ಟಾ V by V. So that's what we are asking. We are taking a fractional change in volume per unit increase in pressure. So that is about the bulk modulus. So Poisson's ratio. Poisson's ratio ಅಂದಾಗ the ratio of the lateral strain to the longitudinal strain. Lateral strain to the longitudinal strain in a stretched wire is called Poisson's ratio. ಸೊ ಏನದು ಎಕ್ಸಾಕ್ಟಾಗಿ ಏನಾಗ್ತಿದೆ? ನಾವು ನಾರ್ಮಲಾಗಿ ಏನು ಮಾಡ್ತೀವಿ, ಒಂದು ಆಬ್ಜೆಕ್ಟ್ ತೊಗೊಂಡಿದ್ವಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಒಂದು ಆಬ್ಜೆಕ್ಟ್ ತೊಗೊಂಡಿದ್ವಿ, ಈ ಥರ ಲೆಂತ್ ಇಂಕ್ರೀಸ್ ಮಾಡಬೇಕು ಅಂದರೆ ಸಮ್ ಫೋರ್ಸ್ ಇಸ್ ಆ್ಯಕ್ಟಿಂಗ್, ಮೀನ್ಸ್ ಇದು ವೇಟ್ ಏನಾದರೂ ಹಾಕ್ಬಿಟ್ಟು ಲೆಂತ್ ಇಂಕ್ರೀಸ್ ಆಗ್ತಿರುತ್ತೆ. ಈ ಲೆಂತು ಈ ಥರ ಇಂಕ್ರೀಸ್ ಆಗ್ತದೆ, ಬಟ್ ಲ್ಯಾಟ್ರಲ್ ಏನಾಗುತ್ತೆ, ಇದೇನಾಗ್ತದೆ, ಕಂಪ್ರೆಸ್ ಆಗುತ್ತಲ್ವಾ, ಇದು ಕಂಪ್ರೆಸ್ ಆಗುತ್ತೆ. ಇದು ಕಂಪ್ರೆಸ್ ಆದ್ರೇ ಇದು ಎಕ್ಸ್ಪ್ಯಾಂಡ್ ಆಗೋದು, ಇದು ಏರಿಯಾ ಕಡಿಮೆ ಆಗುತ್ತೆ. ಅಸ್ಯೂಮ್ ಮಾಡಬೇಕು, ಒಂದು ಆಬ್ಜೆಕ್ಟ್ನ ನೀವು ರಬ್ಬರ್ನೇ ನಾರ್ಮಲಾಗಿ ಅಬ್ಸರ್ವ್ ಮಾಡಿ ಎಳಿತಾ ಇರಿ, ಮುಂಚೆ ಸ್ವಲ್ಪ ದಪ್ಪ ಇರುತ್ತೆ, ಎಳಿತಾ ಸಣ್ಣ ಆಗ್ತಿದೆ. ದಟ್ಸ್ ವಾಟ್ ವಿ ಆರ್ ಡಿಸ್ಕಸಿಂಗ್. ಲ್ಯಾಟ್ರಲ್ ಸ್ಟ್ರೈನ್ ಟು ದ ಲಾಂಗಿಟ್ಯೂಡನಲ್ ಸ್ಟ್ರೈನ್ ಬಗ್ಗೆನೇ, ಎಕ್ಸಾಕ್ಟ್ಲಿ ಸ್ಟ್ರೈನ್ ಬಗ್ಗೆನೇ ಡಿಸ್ಕಸ್ ಮಾಡ್ತಿರೋದು. ಯಾವ ಥರ ಲೆಂತಲ್ಲಿ ಯಾವ ಥರ ಚೇಂಜ್ ಆಗ್ತಿರುತ್ತೆ. ಇನ್ನೊಂದು ನಾರ್ಮಲಿ ಒಂದು ಆಬ್ಜೆಕ್ಟ್ ತೊಗೊಂಡಾಗ ಅದ್ರ ಸೈಜ್ ಯಾವ ಥರ ಕಡಿಮೆ ಆಗ್ತಿರುತ್ತೆ. ಸೈಜ್ ರಬ್ಬರ್ ಬ್ಯಾಂಡ್ನೇ ಎಳಿತಾ ಇರ್ರಿ, ಏನಾಗುತ್ತೆ, ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ಬಟ್ ಅಬೌಟ್ ದ ಸೈಜ್ ಇಟ್ ಈಸ್ ಡಿಕ್ರೀಸಿಂಗ್. ಯು ಕ್ಯಾನ್ ಅಬ್ಸರ್ವ್ ದಟ್ ಒನ್, ಯು ಕ್ಯಾನ್ ಅಸ್ಯೂಮ್ ದಟ್ ಒನ್. If the original diameter of the wire is D and the contraction of the diameter under stress is delta D, the lateral strain is delta D by D. ಇಲ್ಲೇನಲ್ಲ, ಅದು ಕಂಪ್ರೆಸ್ ಆದಾಗ ಏನಾಗುತ್ತೆ, ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ, ಅದರ ಚೇಂಜ್ ಆಗೇ ಆಗುತ್ತೆ ಡಯಾಮೀಟರ್. ಆ ಚೇಂಜ್ ಇನ್ ಡಯಾಮೀಟರ್ ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನಲ್ ಡಯಾಮೀಟರ್, ದಟ್ ಈಸ್ ನಥಿಂಗ್ ಬಟ್ ಲ್ಯಾಟ್ರಲ್ ಸ್ಟ್ರೈನ್ ಓನ್ಲಿ. ಓಕೆ, ವಿಲ್ ಮೂವ್ ಟು ನೆಕ್ಸ್ಟ್. ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇನ್ ಎ ಸ್ಟ್ರೆಚ್ಡ್ ವೈರ್. ಪೊಟೆನ್ಷಿಯಲ್ ಎನರ್ಜಿ ಅಂದಾಗ ಮತ್ತೆ ಯಾವುದು, ಇಟ್ ಡಿಪೆಂಡ್ಸ್ ಆನ್ ಇಟ್ಸ್ ಪೊಸಿಷನ್. ಎನರ್ಜಿ ಪೊಸಿಟೆಡ್ ಬೈ ಬಾಡಿ ಡಿಪೆಂಡ್ಸ್ ಆನ್ ಇಟ್ಸ್ ಪೊಸಿಷನ್. ಸೊ ಇಫ್ ಎನಿ ಬಾಡಿ, ಇಫ್ ವಿ ಆರ್ ಡಿಸ್ಟರ್ಬಿಂಗ್ ಆಫ್ಟರ್ ರೀಚಿಂಗ್ ದ ಫೈನಲ್ ಪಾಯಿಂಟ್, ಡೆಫಿನೆಟ್ಲಿ ಇಟ್ ಹ್ಯಾಸ್ ಪೊಟೆನ್ಷಿಯಲ್ ಎನರ್ಜಿ. So that's why we need to discuss under this. When a wire is put under a tensile stress, work is done against the interatomic forces. This work is stored in the wire in the form of elastic potential energy. ಯಾವುದೇ work done means work done is a major role here. Potential energy ಲಾಸ್ಟ್ ಚಾಪ್ಟರ್ಲ್ಲೂ ಡಿಸ್ಕಸ್ ಮಾಡಿದ್ವಿ, ಅಲ್ಲೂ ಕೂಡ ಪೊಟೆನ್ಷಿಯಲ್ ಎನರ್ಜಿ ಕನ್ಸಿಡರ್ ಮಾಡಬೇಕು. ಫಸ್ಟ್ ವರ್ಕೇ ಕನ್ಸಿಡರ್ ಮಾಡ್ತೀವಿ. ವಾಟ್ ಇಸ್ ದಟ್ ವರ್ಕ್? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಹೌ ಮಚ್ ಇಟ್ ಈಸ್ ಡಿಸ್ಪ್ಲೇಸಿಂಗ್, ಅಬೌಟ್ ಇಸ್ ಡಯಾಮೀಟರ್, ಸಮ್ ಡೆಲ್ಟಾ, ಸಮ್ ಡಿ ವಿ ವಿಲ್ ಕನ್ಸಿಡರ್. ಇಂಟಿಗ್ರೇಷನ್ ಬರಬೇಕು, ಬಟ್ ಇಂಟಿಗ್ರೇಷನ್ ನಿಮಗೆ ಅಷ್ಟು ಕ್ಲಾರಿಟಿ ಇರಲ್ಲ ಇವಾಗ. ಬಟ್ ದೇರ್ ಇಸ್ ನೋ ಆಪ್ಷನ್ ಫಾರ್ ಫಿಸಿಕ್ಸ್ ಪೀಪಲ್. ವಿ ನೀಡ್ ಟು ಡಿಸ್ಕಸ್ ಇನ್ ದ ಫಾರ್ಮ್ ಆಫ್ ಇಂಟಿಗ್ರೇಷನ್ ಓನ್ಲಿ. ಓಕೆ, ಟ್ರೈ ಟು ಬಿ ಇನ್ ಟಚ್ ವಿತ್ ದ ಇಂಟಿಗ್ರೇಷನ್ ಆಸ್ ಅರ್ಲಿ ಆಸ್ ಪಾಸಿಬಲ್. ವೆನ್ ಎ ವೈರ್ ಆಫ್ ಒರಿಜಿನಲ್ ಲೆಂತ್ ಎಲ್ ಕೊಟ್ಟಿದ್ದಾನೆ ಅಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಈಸ್ ಸಬ್ಜೆಕ್ಟೆಡ್ ಟು ಎ ಡಿಫಾರ್ಮಿಂಗ್ ಫೋರ್ಸ್ ಎಫ್ ಅಲಾಂಗ್ ದಿ ಲೆಂತ್ ಆಫ್ ದಿ ವೈರ್. ಅಲಾಂಗ್ ದಿ ಲೆಂತ್ ಆಫ್ ದಿ ವೈರ್, ನಾರ್ಮಲಿ ಇಲ್ಲಿಂದ ತೊಗೊಳ್ತಾ ಹೋಗೋಣ. ಒಂದು ವೈರ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಆ್ಯಕ್ಚುಲಿ ಈ ಥರ ತೊಗೊಬೋದು. ಈ ಥರ ಅಲಾಂಗ್ ದಿ ವೈರ್ ಏನಾದರೂ ಲೆಂತ್ ಏನಾದರೂ ಇನ್ಕ್ರೀಸ್ ಮಾಡ್ತಿದ್ರೆ ಏನಾಗುತ್ತೆ, ಈ ಡಯಾಮೀಟರು ಕಡಿಮೆ ಆಗುತ್ತೆ. ಆ ಡಯಾಮೀಟರ್ ಅದು ಕೂಡ ಲೆಂತೆ. ಲೆಟ್ ದ ಲೆಂತ್ ಆಫ್ ದಿ ವೈರ್ ಬಿ ಎಲಾಂಗೇಟೆಡ್ ಬೈ ಎಲ್. ಸ್ಮಾಲ್ ಎಲ್ ಎಲಾಂಗೇಷನ್ ಆಗಿರೋದು ಎಲ್ ಅಂತ ತೊಗೊತಿದ್ದಾರೆ ಅವರು. ಒರಿಜಿನಲ್ ಲೆಂತ್ ಕ್ಯಾಪಿಟಲ್ ಎಲ್, ಎಲಾಂಗೇಟೆಡ್ ಲೆಂತ್ ಸ್ಮಾಲ್ ಎಲ್. ಡೋಂಟ್ ಫರ್ಗೆಟ್ ದಟ್ ಒನ್. ಸೊ ವಾಟ್ ವಿ ವಿಲ್ ಗೆಟ್ ಅಬೌಟ್ ದ ಫೋರ್ಸ್ ಏನು ಬರುತ್ತೆ ನಾರ್ಮಲಿ ನಮ್ಗೆ ಯಂಗ್ಸ್ ಮಾಡ್ಯುಲಸ್ಸಿಂದ, ಓಕೆ ಇಲ್ಲೇ ತೊಗೊತೀನಿ, ಯಂಗ್ಸ್ ಮಾಡ್ಯುಲಸ್ಸಿಂದ ಫೋರ್ಸ್ ಬೈ ಏರಿಯಾ ಆ್ಯಂಡ್ ಡೆಲ್ಟಾ ಎಲ್ ಬೈ ಎಲ್ ಅಂತ ತೊಗೊಂಡಿದ್ದೀವಿ. ಡೆಲ್ಟಾ ಎಲ್ ಅಂದರೆ ಚೇಂಜ್ ಇನ್ ದ ಲೆಂತ್, ಅದೆಷ್ಟು ಎಲಾಂಗೇಟ್ ಆಗ್ತಿದೆ, ಸ್ಮಾಲ್ ಎಲ್ ತೊಗೊಂಡಿದ್ದೀವಿ. ಸೊ ದಟ್ಸ್ ವೈ ಸ್ಮಾಲ್ ಎಲ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಲ್, ಆ ಕ್ಯಾಪಿಟಲ್ ಎಲ್ ನ್ಯೂಮರೇಟರ್ ತೊಗೊತಿದ್ದೀವಿ. ಆಲ್ರೆಡಿ ಮಾಡಿಫಿಕೇಶನ್ ಎಲ್ಲ ಹೇಳಿದ್ದೀನಿ, ಅನಲೈಸ್ ಮಾಡಿ.
ಸ್ಟ್ರೆಸ್ ಬೈ ಸ್ಟ್ರೈನ್ ಆ ಥರ. ಸ್ಟ್ರೆಸ್ ಅಂದಾಗ ಫೋರ್ಸ್ ಬೈ ಏರಿಯಾ, ಸ್ಟ್ರೈನ್ ಅಂದಾಗ ಲೆಂತ್ ಬೈ ಚೇಂಜ್ ಇನ್ ಲೆಂತ್ ಬೈ ಒರಿಜಿನಲ್ ಲೆಂತ್. ಚೇಂಜ್ ಇನ್ ಲೆಂತ್ ಇಸ್ ನಥಿಂಗ್ ಬಟ್ elongation. We are considering L on small L only. But we need force. Why we need force? I will tell that one. F is equal to y a L divided by capital L. ಅನಲೈಸ್ ಮಾಡಿ. ಆರ್ ಎಚ್ ಎಸ್ ಎಲ್ಲಿರೋ ಎಫ್ನ ಎಲ್ ಎಚ್ ಎಸ್ಗೆ ಬರೀತಿದ್ದೀನಿ. ಈ ಎ ಎಲ್ ನ್ಯೂಮರೇಟರ್ಗೆ ಹೋಗುತ್ತೆ, ಕ್ಯಾಪಿಟಲ್ ಎಲ್ ಡಿನಾಮಿನೇಟರ್ಗೆ ಬರುತ್ತೆ. ಬರೀಬೇಕು, ನೀವು ಬರ್ದಾಗ್ಲೇ ಬರುತ್ತದು. ಇಲ್ಲ ನೋಡಿ ಕರೆಕ್ಟಾಗಿ ಇವಾಗ ಮತ್ತೆ ಅರ್ಥ ಆಗಿಲ್ಲ ಮತ್ತೆ ಬ್ಯಾಕ್ ಹೋಗಿ ನೋಡಬೇಕು. ಓಕೆ, ನಾನೇ ಬಿಡಿ ಹೇಳ್ತಿದ್ದಲ್ಲ ಏನು. ಸೊ ಎಫ್ ಈಸ್ ಈಕ್ವಲ್ ಟು ವೈ ಎ ಎಲ್ ಡಿವೈಡೆಡ್ ಬೈ ಎಲ್ ಆಯ್ತಲ್ವಾ. ದೆನ್ ವರ್ಕ್ ಡನ್. ಇಫ್ ವಿ ಆರ್ ಡೂಯಿಂಗ್ ಸಮಥಿಂಗ್ ವರ್ಕ್ ಆನ್ ದಿಸ್ ಆಬ್ಜೆಕ್ಟ್ ದೆನ್ ಓನ್ಲಿ ದಿಸ್ ಪೊಸಿಷನ್ ಮೀನ್ಸ್ ದಟ್ ಲೆಂತ್ ಈಸ್ ಇನ್ಕ್ರೀಸಿಂಗ್, elongation ವಿಲ್ ಟೇಕ್ಸ್ ಪ್ಲೇಸ್. ನಾವು ವರ್ಕ್ ಮಾಡಿದ್ರೆ ಎಲಾಂಗೇಟ್ ಆಗುತ್ತೆ. ಸೊ ಆ ಥರ ಥಿಂಕ್ ಮಾಡ್ಕೊಂಡಾಗ ಡಬ್ಲ್ಯೂ ಇಸ್ ಈಕ್ವಲ್ ಟು ನಾರ್ಮಲಿ ಡಿ ಡಬ್ಲ್ಯೂ ಕೂಡ ತೊಗೊಬೋದು. ಡಿ ಡಬ್ಲ್ಯೂ ಇಸ್ ನಥಿಂಗ್ ಬಟ್ ಸ್ಮಾಲ್ ವರ್ಕ್ ಡನ್. ಸೊ ಆಲ್ರೆಡಿ ವಿ ಆರ್ ಡೂಯಿಂಗ್ ಟೋಟಲ್ ವರ್ಕ್ ಡನ್. ಅದಕ್ಕೆ ಇಂಟಿಗ್ರೇಷನ್ ನೀವು ಸ್ವಲ್ಪ ಐಡಿಯಾ ಲಾಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡಿದ್ವಿ. 0 to ಅಂದರೆ ಫಸ್ಟು ಪೊಸಿಷನ್ ಇಲ್ಲಿದೆ ಅಂದ್ಕೊಳ್ಳಿ, ಈಕ್ವಿಲಿಬ್ರಿಯಂ ಪೊಸಿಷನ್ 0ಗೆ. ನೆಕ್ಸ್ಟ್ ಇನ್ಕ್ರೀಸ್ ಆದಮೇಲೆ ಲೆಂತ್ ಚೇಂಜ್ ಆಗ್ತಿದೆ. ಅದು ಎಷ್ಟು ಚೇಂಜ್ ಆಗ್ತಿದೆ? ಎಲ್. ಸೊ 0 ಇಂದ ಎಲ್ಲಿವರೆಗೂ ಚೇಂಜ್ ಆಗ್ತಿದೆ. ಸೊ ಎಫ್ ಇಂಟು ಅಬೌಟ್ ಇಟ್ಸ್ ಚೇಂಜಿಂಗ್ ಇನ್ ಲೆಂತ್ ವಿ ವಿಲ್ ಕನ್ಸಿಡರ್ ಡಿ ಎಲ್. changing in the length. So the small length. Okay, what is F now? 0 to L. What is that F means? From that formula y a L divided by L dl. ಇವಾಗ ಇದೇ ವೇರಿಯಬಲ್. ಸೊ ವೇರಿಯಬಲ್ಗೆ ನಾವು ಇಂಟಿಗ್ರೇಷನ್ ಮಾಡಬೇಕು. ಸೇಮ್ ಕಾನ್ಸೆಪ್ಟ್ ನೋಡಿ ಇಂಟಿಗ್ರೇಷನ್ ಹೆಂಗೆ ಮಾಡಬೇಕು ಅಂತ ಹೇಳಿದ್ವಿ. ಅದು ಎಷ್ಟು ಅರ್ಥ ಆಗ್ತಿದೆಯಲ್ಲ ನನಗಂತೂ ಗೊತ್ತಿಲ್ಲ, ನಿಮಗೆ ಫಸ್ಟ್ ಇಯರಲ್ಲಿ ಇದ್ದೀರಾ. ವೈ ಎ ಡಿವೈಡೆಡ್ ಬೈ ಎಲ್ ಯಂಗ್ಸ್ ಮಾಡೆಲಸ್ ಚೇಂಜ್ ಆಗಲ್ಲ. ಏರಿಯಾ ನಾರ್ಮಲಿ ಇಲ್ಲಿ ಎಲಾಂಗೇಟ್ ಆಗಿದ್ದಾದಮೇಲೆ ಸೊ ಅದನ್ನು ಕಾನ್ಸ್ಟೆಂಟ್ ಅಂತ ತೊಗೊತೀವಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ. ಸೊ ದಿಸ್ ಇಸ್ ನಥಿಂಗ್ ಬಟ್ ಟೋಟಲ್ ಲೆಂತ್ ಎಲ್ ಓನ್ಲಿ. ದಿಸ್ ಎಲ್ ಈಸ್ ಚೇಂಜಿಂಗ್. ಸೊ ಇನ್ ದಟ್ ಫಾರ್ಮ್ ವಿ ಆರ್ ಕನ್ಸಿಡರಿಂಗ್ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 2. ಓಕೆ, 0 to L only. After applying the limits also we will get the same answer. So finally 1/2 into y into, so this area L square divided by L. ಇದನ್ನೇನಾದರೂ ಮಾಡಿಫೈ ಮಾಡ್ಬೋದಾ ನೋಡೋಣ. ಸೊ ವೈ ಅಂದಾಗ ಹೆಂಗ್ಸ್ ಮಾಡೋಲ್ಲ ಅಲ್ವಾ, ಅದು ಹಂಗೆ ಇಟ್ಕೊತೀನಿ. ಓಕೆ, ಇರೋನ್ಲಿ ಐ ವಿಲ್ ಲೆಟ್ 1/2 ಇಂಟು ಯಂಗ್ಸ್ ಮಾಡ್ಯುಲಸ್ ಇಂಟು ಈ ಇನ್ನೊಂದು ಎಲ್ ತೊಗೊಬೇಕು ಅಂದರೆ ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಮಲ್ಟಿಪ್ಲೈ ಮಾಡಬೇಕು ಅಲ್ವಾ. ಇಲ್ಲಿ ಎಲ್ ಸ್ಕ್ವೇರ್ ಇದೆ ನೋಡ್ಕೊಳ್ಳಿ, ಎಲ್ ಡಿವೈಡೆಡ್ ಬೈ ಎಲ್ ಬರೀಬೇಕು ನಾನು, ಹೋಲ್ ಸ್ಕ್ವೇರ್ ಬೇಕು ನನಗೆ. ಡಿನಾಮಿನೇಟರ್ ಒಂದು ಎಲ್ ತೊಗೊಂಡಿದ್ದೀನಿ, ಇನ್ನೊಂದು ಎಲ್ನ ಎ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಯಾಕೆ ಬರೀತಾ ಇದ್ದೀನಿ ಅಂತ ಹೇಳ್ತೀನಿ. ಇವಾಗ ನೋಡಿದ್ದು ಯಂಗ್ಸ್ ಮಾಡ್ಯುಲಸ್ ಚೇಂಜ್ ಇನ್ ಲೆಂತ್ ಟು ದ ಒರಿಜಿನಲ್ ಲೆಂತ್. ಏನದು? ಸ್ಟ್ರೈನು. ಎ ಇಂಟು ಎಲ್ ಅಂದಾಗ ಎ ಇಂಟು ಎಲ್ ವಾಲ್ಯೂಮ್. ಅಬ್ಸರ್ವ್ ಮಾಡಿದ್ರೆ ಕ್ಲೀನಾಗಿ ಇಲ್ಲೇನು ಬರುತ್ತೆ ಅಂದರೆ ಡಬ್ಲ್ಯೂನ, ಓಕೆ ಅದು ಇನ್ನೊಂದು ಆಮೇಲೆ ತೊಗೊಳ್ಳೋಣ. ಡಬ್ಲ್ಯೂ ಇಸ್ ಈಕ್ವಲ್ ಟು 1/2 ಇಂಟು ಯಂಗ್ಸ್ ಮಾಡ್ಯುಲಸ್. ಯಂಗ್ಸ್ ಮಾಡ್ಯುಲಸ್ ಏನು ತೊಗೊಬೋದು? ಸ್ಟ್ರೆಸ್ ಬೈ ಸ್ಟ್ರೈನಾ? ಸ್ಟ್ರೆಸ್ ಬೈ ಸ್ಟ್ರೈನ್ ಇಂಟು ಯಂಗ್ಸ್ ಮಾಡ್ಯುಲಸ್ನ ತೊಗೊತಿರೋದು ನಾನು, ಅದು ಇಂಟು ಇಲ್ಲಿ ನೋಡಿ ಎಲ್ ಬೈ ಎಲ್ ಅಂದಾಗ ಸ್ಟ್ರೈನ್ ಹೋಲ್ ಸ್ಕ್ವೇರ್, ಸ್ಟ್ರೈನ್ ಹೋಲ್ ಸ್ಕ್ವೇರ್ ಇಂಟು ಎ ಎಲ್ ಅಂದಾಗ ವಾಲ್ಯೂಮ್. ಸೊ ವಾಲ್ಯೂಮ್ನ ಇವಾಗ ಸ್ಕ್ವೇರ್ ಇದನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ ಫೈನಲಿ 1/2 ಇಂಟು ಸ್ಟ್ರೆಸ್ ಇಂಟು ಸ್ಟ್ರೈನ್ ಇಂಟು ವಾಲ್ಯೂಮ್. ಸೊ ಫೈನಲಿ ದಿಸ್ ಇಸ್ ಡಬ್ಲ್ಯೂ. ನೆಕ್ಸ್ಟ್ ಯು ತೊಗೊಬೇಕು ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್. ಸೊ ಡಬ್ಲ್ಯೂ ದಟ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಅಂದಾಗ ಕೆಳಗೆ ಬರಬೇಕು, ಪರ್ ಯೂನಿಟ್ ವಾಲ್ಯೂಮ್ ಅಂದಾಗ 1 ಅದು ಬಿಟ್ಬಿಡ್ಬೋದು. ಸೊ ಯು ಇಸ್ ಈಕ್ವಲ್ ಟು 1/2 ಇಂಟು ಸ್ಟ್ರೆಸ್ ಅಂದಾಗ ಸ್ಟ್ರೆಸ್ ಅಂದರೆ ಸಿಗ್ಮಾ ತೊಗೊಬೋದಲ್ಲ, ಸಿಗ್ಮಾ. ಸೊ ದಿಸ್ ಇಸ್ ಸ್ಟ್ರೈನ್ ಇಸ್ ನಥಿಂಗ್ ಬಟ್ ಎಪ್ಸಲಾನ್, 1/2 ಸಿಗ್ಮಾ ಎಪ್ಸಲಾನ್. ವೆರಿ ಇಂಪಾರ್ಟೆಂಟ್, ಮಾಡ್ಬೋದಲ್ವಾ? ಫಾರ್ಮಲ್ ನೆನಪಲ್ಲಿ 1/2 ಸಿಗ್ಮಾ ಐ. ಎಲ್ಲೇ ಡೌಟ್ ಬಂದರೂ ಮತ್ತೆ ಹಿಂದೆ ಹೋಗಿ ನೋಡಿ. ಸೊ ದಿಸ್ ಇಸ್ ಅಬೌಟ್ ದ ವರ್ಕ್ ಡನ್. ಸೊ ಲೈಕ್ ದಿಸ್ ವಿ ಆರ್ ಸಾಲ್ವಿಂಗ್ ಯೂಸಿಂಗ್ ದ ಇಂಟಿಗ್ರೇಷನ್ ಫಾರ್ಮ್. Okay, after this we will move on to next applications of elastic behavior of materials. So ಕೆಲವು ಫಾರ್ಮುಲಾಸ್ ಇದೆ, ಕೆಲವು ಮೆಥಡ್ಸ್ ಇದೆ, ಸ್ವಲ್ಪ ಅವಾಯ್ಡ್ ಮಾಡ್ತಾನೆ ಹೋಗಿದ್ದೀನಿ. ಬಟ್ ಏನೇನು ಕಾನ್ಸಂಟ್ರೇಟ್ ಮಾಡ್ಬೋದು ಜಸ್ಟ್ ಅನಲೈಸ್ ಮಾಡ್ತಾ ಹೋಗೋಣ. ಎ ಕ್ರೇನ್ ಈಸ್ ಯೂಸ್ಡ್ ಫಾರ್ ಲಿಫ್ಟಿಂಗ್ ಆ್ಯಂಡ್ ಮೂವಿಂಗ್ ಹೆವಿ ಲೋಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಕ್ರೇನ್ ಯೂಸ್ ಮಾಡೋದೇನೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಆಬ್ಜೆಕ್ಟ್ಸ್ನ ಮೂವ್ ಮಾಡೋದಕ್ಕೆ. ದ ಕ್ರೇನ್ ಮೇಕ್ಸ್ ಯೂಸ್ ಆಫ್ ಎ ಥಿಕ್ ಮೆಟಾಲಿಕ್ ರೋಪ್. ದ ಮ್ಯಾಕ್ಸಿಮಮ್ ಲೋಡ್ ಲಿಫ್ಟೆಡ್ ಶುಡ್ ಬಿ ಸಚ್ ದಟ್ ದ ಎಲಾಸ್ಟಿಕ್ ಲಿಮಿಟ್ ಆಫ್ ದಿ ಮೆಟೀರಿಯಲ್ ಆಫ್ ದಿ ರೋಪ್ ಈಸ್ ನಾಟ್ ಎಕ್ಸಿಡೆಡ್. ಅಂದರೆ ಆ ರೋಪ್ ಇರುತ್ತಲ್ವ ಕ್ರೇನ್ದು, ಅದು ಲಿಫ್ಟ್ ಮಾಡಬೇಕಾದ್ರೆ ಒಂದು ಆಬ್ಜೆಕ್ಟ್ಸ್ ಏನಾಗ ವಿತ್ ಸ್ಟ್ಯಾಂಡ್ ಮೀನ್ಸ್ ಆ ವಯರು ವಿತ್ ಸ್ಟ್ಯಾಂಡ್ ಆಗೋವರೆಗೂ ಎಷ್ಟು ಬೇಕೋ ಅಷ್ಟು ಲಿಫ್ಟ್ ಮಾಡುತ್ತೆ.
ಅದಕ್ಕಿಂತ ಜಾಸ್ತಿ ಎಕ್ಸೀಡ್ ನೀವೇನಾದರೂ ವೆಯ್ಟ್ ಏನಾದರೂ ಆ್ಯಡ್ ಮಾಡಿದ್ದೀರಾ ಅಂದರೆ ಅದು ಕಿತ್ಕೊಂಡು ಹೋಗ್ಬಿಡುತ್ತೆ. ನಮಗೂ ಕೆಲವು ಸಲ ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ. ಆ ಲಿಫ್ಟ್ ಅಂದು ಒಂದು ರೋಪ್ ಇರುತ್ತೆ ನಮ್ಮನ್ನು ಹೋಲ್ಡ್ ಮಾಡೋದು. ಅದಕ್ಕೆ ಹೇಳ್ತಾರೆ ಆಚೆ ಕಡೆ ಇಷ್ಟು ಜನ ಮಾತ್ರನೇ ಒಳಗೆ ಹೋಗಿ, ಜಾಸ್ತಿ ಜನ ಒಳಗೆ ಹೋಗಬೇಡಿ ಅಂತ. ಹೋದ್ರೆ ಏನಾಗುತ್ತೆ, ಏನೂ ಆಗಲ್ಲ, ಕಿತ್ಕೊಂಡು ಹೋಗೋದು ಕೆಳಕ್ಕೆ. ಓಕೆನಾ, ಜಾಸ್ತಿ ಜನ ಹೋಗಬೇಡಿ. ಕೆಲವು ಮೂವೀಸಲ್ಲೆಲ್ಲ ನೋಡಿರ್ತೀರ, ಯು ಕ್ಯಾನ್ ಹ್ಯಾವ್ ಸೀನ್ ಆಫ್ಟರ್ ಮೀನ್ಸ್ ದಟ್ ರೋಪ್ ಏನಾದ್ರು ಕಿತ್ಕೊಂಡು ಹೋಯ್ತು ಅಂದರೆ, ಇಂಗ್ಲೀಷ್ ಮೂವೀಸಲ್ಲಿ ಯೂಶ್ವಲಿ ನೋಡಿರ್ತೀವಿ. ಮೇ ಬಿ ಹೀರೋಸಿನೇ ಇರುತ್ತದು, ಯೂಶ್ವಲಿ ಹಂಗೆ ರೆಡಿ ಮಾಡ್ತಾರೆ. ಹೀರೋಯಿನ್ನು ಒಳಗಿದ್ದು ಬಿದ್ದೋಗೋದು, ಹೀರೋ ಬಂದು ಕಾಪಾಡ್ಬಿಡೋದು, ಆ ರೋಪ್ ಕಿತ್ಕೊಂಡು ಹೋಗ್ಬಿಡೋದು. ಓಕೆ, ಒನ್ ಮೋರ್ ಥಿಂಗ್, ಎಕ್ಸಾಕ್ಟ್ಲಿ ಐ ಡೋಂಟ್ ರಿಮೆಂಬರ್. ರೀಸೆಂಟ್ಲಿ ಐ ಹ್ಯಾವ್ ಸೀನ್ ಅಬೌಟ್ ದ ಇಂಗ್ಲೀಷ್ ಮೂವಿ. ಲಾಸ್ಟ್ ಸೀನಲ್ಲಿ ಒಂದು ಮೇ ಬಿ ಜುಪಿಟರ್ ಎಕ್ಸ್ಪ್ಯಾಂಡಿಂಗ್ ಅನಿಸುತ್ತೆ. ಆ ಮೂವಿನಲ್ಲಿ ಲಾಸ್ಟ್ ಎಂಡಿಂಗಲ್ಲಿ ಹೀರೋಯಿನ್ ಕಾಪಾಡಬೇಕು. ಇಸ್ ನಾಟ್ ಎಕ್ಸಾಕ್ಟ್ಲಿ ಹೀರೋ, ಇಸ್ ಲೈಕ್ ಎ ಸೂಪರ್ ಮ್ಯಾನ್. ಕಾಪಾಡ್ತಿರ್ಬೇಕಾದ್ರೆ ಲಿಫ್ಟಲ್ಲಿ ಹೋಗ್ಬಿಡ್ತಾರೆ, ಅದು ಎಕ್ಸಾಕ್ಟಾಗಿ ಕಿತ್ಕೊಂಡು ಹೋಗ್ಬೇಕು, ಫುಲ್ಲು ಕೆಳಗೆ ಹೋಗ್ಬೇಕಾದ್ರೆ ಅದು ಯು ಕ್ಯಾನ್ ಇಮ್ಯಾಜಿನ್ ದ ಹೋಲ್ ಸರೌಂಡಿಂಗ್ ಈಸ್ ಫೈರಿಂಗ್. ದೇ ನೀಡ್ ಟು ಎಕ್ಸಿಟ್ ಫ್ರಮ್ ದಿ ಜುಪಿಟರಿಂದ ಎಕ್ಸಿಟ್ ಆಗಬೇಕು ನಮ್ಮ ಅರ್ಥಗೆ. ಸೊ ಅವಾಗ ಏನಾಗುತ್ತೆ, ಲಾಸ್ಟ್ ಸ್ಟೇಜಲ್ಲಿ ಅದು ಶಿಪ್ ಕೂಡ ಟ್ರಾನ್ಸ್ಫರ್ ಆಗೋಗ್ತಿರುತ್ತೆ ಫೈನಲ್ ಸ್ಟೇಜಲ್ಲಿ. ಅಲ್ಲಿ ಎಕ್ಸಾಕ್ಟಾಗಿ ಮೂವಿ ನೇಮ್ ನರ್ವ್ ಬರ್ತಿಲ್ಲ, ಇರಲಿ ಬಿಡಿ, ನಿಮ್ಗೆ ಎಕ್ಸಾಂಪಲ್ ಗೊತ್ತಾದರೆ ಸಾಕು. Stress is equal to load by area, that is nothing but load means sum with about that mass we are taking capital M, and G is the gravity. So remember this formula. So stress is equal to load by area. Next, okay, need to cancel that. Next, R is the radius of the rope required. Yes, fine. Let us take the lifted mass M, 10 power 5 kg. ಈ ಥರ ಎಕ್ಸಾಂಪಲ್ಸ್ ತಗೊಂಡು ಏನು ಆನ್ಸರ್ ಬರುತ್ತೆ ಸ್ಟ್ರೆಸ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾಗುತ್ತೆ. ದ ಎಲಾಸ್ಟಿಕ್ ಲಿಮಿಟ್ ಆಫ್ ದಿ ಸ್ಟೀಲ್ ಈಸ್, ಎಲಾಸ್ಟಿಕ್ ಲಿಮಿಟ್ ಸ್ಟೀಲ್ 30 × 10⁻⁷ ನ್ಯೂಟನ್ ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾನೆ. ದೆನ್ ದ ಮ್ಯಾಕ್ಸಿಮಮ್ ಸ್ಟ್ರೆಸ್ ಆನ್ ದಿ ವೈರ್ ರೋಪ್ ಈಸ್ 30 × 10⁻⁷ ನ್ಯೂಟನ್ ಮೀಟರ್ ಸ್ಕ್ವೇರ್. ಸೊ ಫೈನಲಿ ಅದನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ. ಓಕೆನಾ. ದ ರೇಡಿಯಸ್ ಆಫ್ ದಿ ಸ್ಟೀಲ್ ರೋಪ್ ಟು ಲಿಫ್ಟ್ ಶುಡ್ ಬಿ ಅಬೌಟ್, ಪ್ರಾಕ್ಟಿಕಲಿ ಇಟ್ ವಿಲ್ ಬಿ ಎ rigid rod, but the rope is made up of a large number of thin wires braided together to make it flexible. ಅಂದರೆ ಈ ತಿನ್ ವೈರ್ಸ್ನ, ತುಂಬ ವೈರ್ಸ್ನ ಸುತ್ತಿರ್ತಾರೆ, ನೋಡಿರ್ತಾರೆ, ಸುತ್ತಬಿಟ್ಟು ಈ ಥರ ಮಾಡಿರ್ತಾರೆ. ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಚಿಕ್ಕ ಚಿಕ್ಕ ವೈರ್ಸ್ನ ಸುತ್ತಿರ್ತಾರೆ ಅವರು. ಸುತ್ತಿ, ಯಾಕಂದರೆ ವಿತ್ ಸ್ಟ್ಯಾಂಡ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅದು. ಎಳೆದ್ರೂ ಬೇಗ ಕಿತ್ತೋಗಲ್ಲ ಅದು. ಸೊ ಇಟ್ ಹ್ಯಾಸ್ ಮೋರ್ ಸ್ಟೆಬಿಲಿಟಿ ಟು ವಿತ್ ಸ್ಟ್ಯಾಂಡ್ ಸಮ್ ಮೋರ್ ಡೇಸ್ ಅನ್ನೋಕ್ಕಿಂತ ಮೋರ್ ಇಯರ್ಸ್ ಅಂತ ಬೇಕಾದ್ರೆ ಹೇಳ್ಬೋದು. ಓಕೆನಾ. ನೆಕ್ಸ್ಟ್, ಬೆಂಡಿಂಗ್ ಆಫ್ ಬೀಮ್. ಸೊ ಬೆಂಡಿಂಗ್ ಆಫ್ ಬೀಮ್ ಇದು ಎಕ್ಸಾಕ್ಟ್ಲಿ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈವನ್ ಇಫ್ ವಿದೌಟ್ ಆ್ಯಡಿಂಗ್ ವೆಯ್ಟ್ ಆ್ಯಡ್ ಮಾಡಿದ ಒಂದು ಆಬ್ಜೆಕ್ಟ್ ಇರುತ್ತೆ, ಸೆಂಟ್ರಲ್ ವೆಯ್ಟ್ ಆ್ಯಡ್ ಮಾಡಿದ್ರೆ ಹಿಂಗೆ ಶಿಫ್ಟ್ ಆಗೋದಲ್ವಾ, ದಟ್ ಪೊಸಿಷನ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಬೆಂಡಿಂಗ್ ಆಫ್ ಬೀಮ್, ಎ ಬ್ರಿಡ್ಜ್ ಹ್ಯಾಸ್ ಟು ಡಿಸೈನ್ ಸಚ್ ದಟ್ ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ದಿ ಲೋಡ್ ಆಫ್ ದಿ flowing traffic, the force of wind and its own weight. Explanation about that. So when a beam of length, breadth and depth loaded weight is as shown. So ಇಲ್ಲಿ ಡೈರೆಕ್ಟಾಗಿ ನಾರ್ಮಲ್ ಫಾರ್ಮುಲಾಗಿನ ಇನ್ನೊಂದು ಹೇಳ್ತೀನಿ. ನಮ್ಮೂರ ಹತ್ರ ನಿಯರು ಒಂದು ಫ್ಲೈಓವರ್ ಕನ್ಸ್ಟ್ರಕ್ಟ್ ಮಾಡಿದ್ರು ರೀಸೆಂಟಾಗಿ, 5 years ಮುಂಚೆನೇ ಅನಿಸುತ್ತೆ. ಆ ಇಂಜಿನಿಯರ್ಸ್ ಅದು ಏನು ಮಾಡಿದ್ರೇನೋ ಗೊತ್ತಿಲ್ಲ, ವೆಹಿಕಲ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಶೇಕ್ ಆಗ್ತಿತ್ತು, ನಮಗೆಲ್ಲ ಭಯ ಆಗ್ತಿತ್ತು. ಸೊ ನಾರ್ಮಲ್ ಸ್ವಲ್ಪ ದಿನ ಆದಮೇಲೆ ಮತ್ತೆ ಇಶ್ಯೂ ಆಯಿತು, ಮತ್ತೆ ಅದನ್ನು ಸ್ವಲ್ಪ ಸೈಡೆಲ್ಲ ರೀಕನ್ಸ್ಟ್ರಕ್ಟ್ ಮಾಡಿದ್ರು. ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಆ ಬ್ರಿಡ್ಜ್ನ ಸರಿಯಾಗಿ ಲೆಂತ್ ಎಲ್ಲ ಸಿಕ್ಕಿದೆ, ಬಟ್ ಸರಿಯಾಗಿ ಕನ್ಸ್ಟ್ರಕ್ಟ್ ಮಾಡಿಲ್ಲ, ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ. ಬಟ್ ನಾವು ವೆಹಿಕಲ್ಸ್ ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡೋದು, ವೆಯ್ಟ್ ವಿಲ್ ಬಿ ಕಂಪ್ಲೀಟ್ಲಿ ಆ್ಯಕ್ಟಿಂಗ್ ಟುವರ್ಡ್ಸ್ ಗ್ರಾವಿಟಿ, ಸೊ ದಟ್ ಇಟ್ ನೀಡ್ ಟು ಹೋಲ್ಡ್. ದಟ್ಸ್ ವೈ ವಿ ಆರ್ ಕನ್ಸಿಡರಿಂಗ್ ಅಬೌಟ್ ದ ವೆಯ್ಟ್ ಓನ್ಲಿ. ಸರಿಯಾಗಿ ಬ್ರಿಡ್ಜಸ್ ಕನ್ಸ್ಟ್ರಕ್ಟ್ ಮಾಡಿಲ್ಲ ಅಂದರೆ ಅಲ್ಲಿ ಹೋಗುತ್ತೆ, ಮುಗೀತು ಕತೆ. ಸೊ ನಾರ್ಮಲ್ಲಾಗೆ ಪ್ರೊಸೀಜರ್ ಫಾಲೋ ನೋಡಿ, ಫಿಸಿಕ್ಸ್ ಎಷ್ಟು ಇನ್ವಾಲ್ವ್ ಆಗಿರುತ್ತೆ ಅಂತ ಅದಕ್ಕೆ ಹೇಳೋದು, ಕಲಿಬೇಕು. Okay, and about next one, in building and bridge construction, iron girders used are not rectangular shape but in the shape of the letter. The shaped girder is much stronger than the rectangular shaped girder. ಇದೆಲ್ಲೂ ಎಲ್ಲಿ ನೋಡಿದ್ವಿ ಇಲ್ಲಿ, ರೈಲ್ವೆ ಟ್ರ್ಯಾಕ್ಸ್ ಎಲ್ಲಿ ಸರ್ ಇದೆ, ಇದು ಟ್ರ್ಯಾಕ್ ಹಿಂಗೆ ಅನ್ಕೊಂಬಿಟ್ಟಿರ, ಹಂಗಲ್ಲ, ಒಂದು ಸೈಡಲ್ಲಿ ಹೋಗ್ಬಿಟ್ಟು ಅದು ನೋಡಿ, ಭೂಮಿ ಮೀನ್ಸ್ ಸ್ವಲ್ಪ ಸಿಮೆಂಟ್ ಮೆಟೀರಿಯಲ್ ಇಷ್ಟು ಕವರ್ ಆಗಿರುತ್ತೆ, ಆಚೆಗೆ ಈ ಥರ ಇರುತ್ತೆ, ಇದ್ರ ಮೇಲೇ ನಾರ್ಮಲ್ಲಾಗಿ ರೈಲ್ ವೀಲ್ಸ್ ಪಾಸ್ ಆಗೋದು. ಸೊ ಎಕ್ಸಾಕ್ಟಾಗಿ ಈ ಶೇಪ್ಡ್ ಗ್ರಿಡ್ಜರ್ ಇದ್ದಾಗ ನಾರ್ಮಲ್ ಸ್ಟ್ರೇಟಾಗಿತ್ತು ಅಂದ್ಕೊಳ್ಳಿ, ಇಟ್ ಕೆನಾಟ್ ಏಬಲ್ ಟು ವಿತ್ ಸ್ಟ್ಯಾಂಡ್. ಈವನ್ ಸೈಡ್ಗೆ ಹೋಗೋ ಆಪ್ಷನ್ಸ್ ತುಂಬ ಇರುತ್ತೆ. ನೀವು ಟ್ರೈನ್ ವೀಲ್ಸ್ ನೋಡ್ಕೊಂಡಾಗ ಒಂದು ಸೈಡ್ ಮಾತ್ರನೇ ವೀಲ್ಸ್ ಅಬ್ಸರ್ವ್ ಮಾಡಿದಾಗ ಒಂದು ಸೈಡ್ ಮಾತ್ರನೇ ಕುತ್ಕೊಂಡಿರುತ್ತೆ, ಇನ್ನೊಂದು ಸೈಡ್ ಸ್ವಲ್ಪ ಫ್ರೀ ಗ್ಯಾಪ್ ಇರುತ್ತೆ. ಸೊ ಈ ಶೇಪಲ್ಲಿ ಇದ್ದಾಗ ಇಟ್ ವಿಲ್ ವಿತ್ಸ್ಟ್ಯಾಂಡ್ ಈಸಿಲಿ, ವೆರಿ ಟು ಈಸಿ. ಓಕೆ, ಸೊ ದಿಸ್ ಇಸ್ ದ ಥಿಂಗ್ ದೇ ಆರ್ ಯೂಸಿಂಗ್ ಇನ್ ಕನ್ಸ್ಟ್ರಕ್ಷನ್ ಟು ಎಸ್ಟಿಮೇಟ್ ದ ಮ್ಯಾಕ್ಸಿಮಮ್ ಹೈಟ್ ಆಫ್ ದಿ ಮೌಂಟೇನ್. ಸೊ
Okay, the stress due to all the materials on the top of the mountain should be less than the critical shearing stress at which the rocks flow. ಡೈರೆಕ್ಟ್ ಸುಮ್ಮನೆ ಓದ್ಕೊಳ್ಳಿ, ಯೂಶಲಿ ಕೇಳಲ್ಲ, ಬಟ್ ಹೆಡ್ಡಿಂಗ್ಸ್ ಮಾತ್ರ ನೋಡ್ಕೊಂಡಿರಿ. ಇಫ್ h is the height of the mountain and rho be the density of the rocks of the mountain. ಡೆನ್ಸಿಟಿ ನಾರ್ಮಲ್ ಗೊತ್ತಿದೆ, ಡೆನ್ಸಿಟಿ ಅಂದರೆ ಮಾಸ್ ಬೈ ವಾಲ್ಯೂಮ್. ಸೊ ರೋ ಓಕೆ, ಹೈಟ್ ಓಕೆ, ಇದೇನು ಹೇಳ್ಬೇಕಾಗಿಲ್ಲ, ಗೊತ್ತಿರುತ್ತೆ. ದೆನ್ ದ ಪ್ರೆಷರ್ ಆಫ್ ದಿ ಬೇಸ್ ಆಫ್ ದಿ ಮೌಂಟೇನ್, ಪ್ರೆಷರ್ ಅಂದಾಗ ರೋ ಜಿ ಎಚ್, ಮರಿಬೇಡಿ ಈ ಫಾರ್ಮುಲಾನ, ಸ್ಮಾಲ್ ಎಕ್ಸಾಂಪಲ್ ಪ್ರಾಬ್ಲಮ್ಮು ಇದೆ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇ. ರೋ ಡೆನ್ಸಿಟಿ, g acceleration due to gravity, h is the height. The elastic limit of a typical rock, so you will get the answer this much, 13 to 10 raised to 7 Newton per meter square. The stress must be less than the elastic limit, otherwise the rock begins to sink under its own weight. ಆ ರಾಕ್ ಏನಾದ್ರು ನಾರ್ಮಲ್ ಆಗಿ ಸಿಂಕ್ ಆಗ್ದಿರ ಹಾಗೆ ಅದು ವಿಸ್ಟ್ಯಾಂಡ್ ಆಗೋದಕ್ಕೆ ಅದು ವೆಯ್ಟ್ ಡಿಪೆಂಡ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ದ ಥಿಂಗ್ ಹಿಯರ್ ವಿ ಆರ್ ಡಿಸ್ಕಸ್ ಟು ಎಸ್ಟಿಮೇಟ್ ದ ಮ್ಯಾಕ್ಸಿಮಮ್ ಹೈಟ್ ಆಫ್ ದಿ ಮೌಂಟೇನ್. ಓಕೆ, it may be noted that the height of the Mount Everest is nearly, we can estimate by using this concept only. Okay, so finally this is the thing, pillars or columns, a pillar with rounded ends, a pillar with distributed ends. So ಯಾವ ಥರ ಡಿಸ್ಟ್ರಿಬ್ಯೂಟ್ ಆದಾಗ ಯು ಕ್ಯಾನ್ ಅಬ್ಸರ್ವ್ ದಿಸ್ ಒನ್ ಮೋರ್ ಮೆಟೀರಿಯಲ್. ನೀವು ಹ್ಯಾಮರ್ ತೊಗೊಂಡು ಹೊಡೆದಾಗ ಏನಾಗುತ್ತೆ, ಮೇಲಿರೋ ಸರ್ಫೇಸ್ ಎಲ್ಲ ಈ ಥರ ಬಲ್ಜ್ ಆಗುತ್ತೆ, ನೋಡಿರ್ಬೋದು. ತುಂಬ ಹ್ಯಾಮರಲ್ಲಿ ತುಂಬ ಜೋರಾಗಿ ಹೊಡೆದಾಗ ಆ ಥರ ಆಗುತ್ತದು. ಸೊ ಯು ಕ್ಯಾನ್ ಅಬ್ಸರ್ವ್ ದಟ್ ದ ಸೇಮ್ ಎಕ್ಸಾಂಪಲ್ ವಿತ್ ದಟ್. Okay, so one problem, some problems we solve in this chapter. A steel wire of length 4.7 meter and cross sectional area 3 into 10 raised to minus 5. Okay, we'll take the given. A length of the wire they are giving 4.7. Okay, I will consider here only 4.7 meter. Next area they are giving, A is equal to 3 into 10 raised to minus 5 meter square. Next, stretches by the same amount as a copper wire of length. Copper wire length ಕೊಟ್ಟಿದ್ದಾರೆ, ಇದು ಯಾವುದ್ರದ್ದು ಅಂದರೆ ಸ್ಟೀಲ್ದು. ನೆಕ್ಸ್ಟು ಇನ್ನೊಂದು ಲೆಂತ್ ಕೊಡ್ತಿದ್ದಾರೆ ಕಾಪರ್ವು 3.5 ಮೀಟರ್. ನೆಕ್ಸ್ಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನಲ್, ಓಕೆ, ಕ್ರಾಸ್ ಸೆಕ್ಷನಲ್ ಏರಿಯಾ ದೇ ಆರ್ ಗಿವಿಂಗ್ 4 into 10 raised to minus 5 meter square copper under a given load. So ಎರಡಕ್ಕೂ ವೇಟ್ ಸೇಮ್ ಇರ್ಬೋದು ಅಂತ ಅನ್ಕೊಬೋದು. ವಾಟ್ ಈಸ್ ದ ರೇಷಿಯೋ ಆಫ್ ದಿ ಯಂಗ್ಸ್ ಮಾಡ್ಯುಲಸ್ ಆಫ್ ಸ್ಟೀಲ್ ಟು ದ ಕಾಪರ್? ಯಂಗ್ಸ್ ಮಾಡ್ಯುಲಸ್ ಫಾರ್ಮುಲಾ ಬರ್ಕೊಳ್ಳೋಣ ಫಸ್ಟು. ಕೊಟ್ಟಿರೋ ಗಿವನ್ ಡೇಟಾ ಸ್ಟೀಲ್ದು ಮತ್ತು ಕಾಪರ್ದು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಯಂಗ್ಸ್ ಮಾಡ್ಯುಲಸ್ ಫಾರ್ಮುಲಾ ಸ್ಟ್ರೆಸ್ ಬೈ ಸ್ಟ್ರೈನ್. ಸ್ಟ್ರೆಸ್ ಬೈ ಸ್ಟ್ರೈನ್ ಇಸ್ ನಥಿಂಗ್ ಬಟ್ ಫೋರ್ಸ್ ಬೈ ಏರಿಯಾ. Change in the length we will consider delta L by L. ಅಂಡರ್ ಎ ಗಿವನ್ ಲೋಡ್, ಲೋಡ್ ಎರಡರಲ್ಲೂ ಸೇಮ್ ಆ್ಯಡ್ ಮಾಡ್ತಿದ್ದಾರೆ. ಇನ್ನೊಂದೇನಾದರೂ ಸೇಮ್ ಇದೆಯಾ? ಸ್ಟ್ರೆಚಸ್ ಬೈ ದಿ ಸೇಮ್ ಅಮೌಂಟ್. ಸ್ಟ್ರೆಚಸ್ ಬೈ ದಿ ಸೇಮ್ ಅಮೌಂಟ್ ಅಂದಾಗ ಡೆಲ್ಟಾ ಎಲ್ ಕೂಡ ಸೇಮ್ ಅಲ್ವಾ? ಸ್ಟ್ರೆಚಸ್ ಬೈ ದಿ ಸೇಮ್ ಅಮೌಂಟ್ ಅಂದಾಗ ಡೆಲ್ಟಾ ಎಲ್ ಎರಡರಲ್ಲೂ ಸೇಮೇ ಆಗುತ್ತೆ. ಸೊ ಏನೇನು ಸೇಮ್ ಇದೆ, ಏನೇನು ಚೇಂಜ್ ಆಗುತ್ತೆ ನೋಡಿಕೊಂಡು ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಸ್ಟೀಲ್ಗೆ ವೈ ಎಸ್ ಅಂತ ತೊಗೊತೀನಿ, ಕಾಪರ್ಗೆ ವೈ ಸಿ ಯು ಅಂತ ತೊಗೊತೀನಿ. ನಾರ್ಮಲಿ ಈ ಲೆಂತು ಏರಿಯಾನು ಲೆಂತು ಏರಿಯಾ, ಓಕೆ, ಐ ವಿಲ್ ಗಿವ್ ಸಮ್ ಎಕ್ಸಾಂಪಲ್ ಆಲ್ಸೋ. ಸೊ ದಿಸ್ ಇಸ್ ದ ವೈರ್. ಫಸ್ಟು ಎಕ್ಸ್ಪ್ಯಾಂಡ್ ಮಾಡಿದಾಗ ಲೆಂತ್ ಬೇರೆ ಬೇರೆನೇ ಇದೆ ಮೆಟೀರಿಯಲ್ಸ್ಗೆ, ಸ್ಟೀಲ್ಗೂ ಕಾಪರ್ಗೂ. ಬಟ್ ಎಲಾಂಗೇಷನ್ ಅನ್ನೋದು ಏನಾಗಬೇಕು ಅಂದರೆ ಸ್ಟ್ರೆಚಸ್ ಬೈ ಸೇಮ್ ಅಮೌಂಟ್. ಸ್ಟ್ರೆಚ್ ಆಗ್ತಿರೋದು ಮಾತ್ರ ಸೇಮ್. ಸ್ಟ್ರೆಚ್ ಆಗ್ತಿರೋದು ಅಂದರೆ ಡೆಲ್ಟಾ ಎಲ್, ಎರಡರಲ್ಲೂ ಡೆಲ್ಟಾ ಎಲ್ ಕ್ಯಾನ್ಸಲ್ ಆಗೋಗುತ್ತೆ. ಓಕೆ, ನ್ಯೂಮರೇಟ್ರಿಗೆ ಮಾತ್ರ ಫಸ್ಟು ಬರ್ಕೊಳ್ಳೋಣ. ಫೋರ್ಸ್ ಬೈ ಏರಿಯಾ ಡಿವೈಡೆಡ್ ಬೈ ಡೆಲ್ಟಾ ಎಲ್ ಬೈ ಎಲ್. ಇದು ಯಾವುದಕ್ಕೆ? ಇದು ಸ್ಟೀಲ್ಗೆ. ನೆಕ್ಸ್ಟು ಕಾಪರ್ಗೆ ಬರ್ಕೊಳ್ಳೋಣ. ಕಾಪರ್ ಡಿನಾಮಿನೇಟರ್ ಇದಕ್ಕೆ, ಇದೊಂದು ಡಿನಾಮಿನೇಟರ್ ಬರ್ಕೊತೀನಿ. ಎಫ್ ಬೈ ಎ ಡೆಲ್ಟಾ ಎಲ್ ಬೈ ಎಲ್ ನ್ಯೂಮರೇಟ್ರಿಗೆ ಬರ್ಕೊ. ಡೆಲ್ಟಾ ಎಲ್ ಸೇಮ್ ಅಂತ ಹೇಳಿದ್ನಲ್ಲ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಸೊ ಡೆಲ್ಟಾ ಎಲ್ಲು ಸೇಮು. ಇನ್ನೇನಾದರೂ ಸೇಮ್ ಇದೆಯಾ? ಫೋರ್ಸ್ ಗಿವನ್ ಲೋಡ್ ಅಂಡರ್ ಎ ಗಿವನ್ ಲೋಡ್ ಅಂದಾಗ ಫೋರ್ಸ್ ಕೂಡ ಸೇಮ್ ಆಗುತ್ತೆ. ಫೋರ್ಸ್ ಕೂಡ ಕ್ಯಾನ್ಸಲ್ ಮಾಡ್ಕೊಬೋದು. ಸೊ ಫೈನಲಿ ಏನೇನು ಸಿಗುತ್ತೆ ತೊಗೊಳ್ಳೋಣ. ಸೊ ದಿಸ್ ಈಸ್ ಅಬೌಟ್ ಕಾಪರ್. ಫೈನಲ್ ಆಗಿ ಈ ಲೆಂತ್ ನ್ಯೂಮರೇಟ್ರಿಗೆ ಹೋಗುತ್ತೆ, ಎ ಡಿನಾಮಿನೇಟ್ರಿಗೆ ಬರುತ್ತೆ. ಇದು ಸ್ಟೀಲ್ದಿದು. ಇಲ್ಲಿ ಎ ನ್ಯೂಮರೇಟ್ರಿಗೆ ಹೋಗುತ್ತೆ, ಲೆಂತ್ ಡಿನಾಮಿನೇಟ್ರಿಗೆ ಬರುತ್ತೆ. ಇದು ಕಾಪರ್ದಿದು. ಸೊ ಎಲ್ಲ ವ್ಯಾಲ್ಯೂಸ್ ಇದಾವಾ? ವಿ ಕ್ಯಾನ್ ಫೈಂಡ್ ದ ರೇಷಿಯೋನು. ಇ ಎಲ್ ಬೈ ಎ ಅಂದಾಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಇ ಎ ಬೈ ಎಲ್ ಅಂದಾಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ವಿ ವಿಲ್ ಗೆಟ್ ದ ಆನ್ಸರ್.
ಆನ್ಸರ್ ಎಷ್ಟು ಬರಬೇಕು ಅಂದರೆ 1.79 ಬರಬೇಕು. ಯೂನಿಟ್ಸ್ ಇಲ್ಲ, ಯಾಕೆ ಎರಡರಲ್ಲೂ ಯಂಗ್ಸ್ ಮಾಡ್ಯುಲಸ್ಸೇ. ಈವನ್ ಯಂಗ್ಸ್ ಮಾಡ್ಯುಲಸ್ ಕೂಡ ಸ್ಟ್ರೈನಲ್ಲಿ ಇರಲ್ಲ ಯೂನಿಟು, ಸ್ಟ್ರೆಸ್ಸಲ್ಲಿ ಮಾತ್ರನೇ ಇರುತ್ತೆ, Newton/m². ಓಕೆ. 2 wires of diameter 0.25 centimeter, one made of steel and another made of brass or loaded as shown in figure. The unloaded length of steel wire is 1.5 meter and that of brass wire is 1 meter. Compute the elongations of the steel and brass wires. Young's modulus of steel wire and brass, they are giving constant values only. So this is about the thing. So 1.5 meter for the steel and 4 kg, 1 meter for the brass, they are expecting about 6 kg. Okay. So this we need to solve and we need to take the 2 wires diameter they are giving. 2 wires diameter. So I will consider diameter D1. Okay. Diameter D1 is equal to 0.25 meter. I will give the given things and formula, then you can solve. I will assume whether solving or not, it depends on you. Length of the, okay, 2 wires of diameter. Okay, no need to bother about the diameter, both are same only. I will consider D1, D2. So one length, about the length we can consider for the steel L1. L1 is equal to 1.5 meter. What about L2? 1 meter. Next, so wire 1 meter. Okay. Compute the elongations of the steel and the brass wires. So elongation we need to calculate separately. Normally using Young's modulus, what is the formula? Young's modulus y is equal to f by a divided by delta L by L. Elongation means delta N only we need to calculate. So this I will take to the LHS. Delta L is equal to delta L illi hodre idu illi bandre idu mele hogutte. So FL divided by A into y. ಫೋರ್ಸ್ ಅಂದ್ಕೊಂಡಾಗ ಫೋರ್ಸ್ ಡೈರೆಕ್ಟಾಗಿ ಕೊಟ್ಟಿಲ್ಲ. ಸೊ ಫೋರ್ಸ್ ದಿಸ್ ಈ ವೈರ್ಗೆ ಇಷ್ಟು ಮಾಸ್, 2 ಮಾಸ್ ಕೂಡ ಆ್ಯಕ್ಟ್ ಆಗ್ತಿದೆ. ಸೊ ಟೋಟಲ್ ಮಾಸ್ ಯೂನಿಟ್ ಟು ಕನ್ಸಿಡರ್. ಫಾರ್ ದಿ ಫಸ್ಟ್ ಪಾರ್ಟ್ ವಿ ಕ್ಯಾನ್ ಕನ್ಸಿಡರ್ ಡೆಲ್ಟಾ L1. ಫಾರ್ ದಿ ಸ್ಟೀಲ್ ಈ ಲೆಂತ್ ವೈರ್ಗೆ 2 ವೆಯ್ಟ್ಸ್ ಆ್ಯಡ್ ಆಗ್ತಿದೆ. ಸೊ ದಟ್ ವಿ ನೀಡ್ ಟು ಕನ್ಸಿಡರ್ M ಇಂಟು G ಓನ್ಲಿ. M ಅಂದ್ಕೊಂಡಾಗ ಸೊ ಟೋಟಲಿ 4 + 6 10 kg ಈಸ್ ಆ್ಯಕ್ಟಿಂಗ್. ಇಂಟು ಲೆಂತ್ ಅಂದ್ಕೊಂಡಾಗ ಲೆಂತ್ ಎಷ್ಟು ಕೊಟ್ಟಿದ್ದಾನೆ L1. ಇದನ್ನ L1 ಎಲ್ಲ ಚೇಂಜ್ ಮಾಡ್ಕೊಳ್ಳಿ, ಜನರಲ್ ಫಾರ್ಮುಲಾ ಇದು. 1.5 ಡಿವೈಡೆಡ್ ಬೈ, ಸೊ ಏರಿಯಾ ಡಯಾಮೀಟರ್ ಕೊಟ್ಟಿದ್ದಾನೆ, ಡಯಾಮೀಟರ್ ರೇಡಿಯಸ್ ಕನ್ವರ್ಟ್ ಮಾಡ್ಕೊಬೇಕು. R1 is equal to D1 divided by 2. R2 ಕೂಡ ಅಷ್ಟೇ. ಸೊ ಜನರಲ್ ಆಗಿ ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡಿ, ಅದು ಪೈ R1 ಸ್ಕ್ವೇರ್ ಇಯರ್. ಓಕೆ, R ಸ್ಕ್ವೇರ್ ಆಲ್ಸೋ ಫೈನ್. ಆ್ಯಂಡ್ ಯಂಗ್ಸ್ ಮಾಡ್ಯುಲಸ್ 2 into 10^11 ಪ್ಯಾಸ್ಕಲ್. ಸೊ ಇಷ್ಟು ಗಿವನ್ ಡೆಲ್ಟಾ L1ಗೆ. ಡೆಲ್ಟಾ L2 ಕೂಡ ಸೇಮ್ ಫಾರ್ಮುಲಾ, ಸೇಮ್ ಮೆಥಡು, ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗುತ್ತೆ, ಲೆಂತು ಚೇಂಜ್ ಆಗುತ್ತೆ. ಮಾಸ್ ವ್ಯಾಲ್ಯೂ 6 kg ಮಾತ್ರ ತೊಗೊತೀರಾ ಸೆಕೆಂಡ್ ಪಾರ್ಟಲ್ಲಿ. ನೆಕ್ಸ್ಟು ವೈ ಅಂತ ತೊಗೊಬೋದು 0.91 × 10^11 ಪ್ಯಾಸ್ಕಲ್. ಇದಕ್ಕೆ ಎರಡಕ್ಕೂ ಆನ್ಸರ್ಸ್ ಎಷ್ಟು ಬರಬೇಕು ಅಂದರೆ, ಸೊ 1.5 × 10⁻⁴, ಇದು 10⁻⁴, 1.3 × 10⁻⁴. ಇಟ್ ಸಿಮಿಲರ್ ಟು, ಎರಡು ಸಿಮಿಲರ್ ಆಗೇ ಇರುತ್ತೆ ನೋಡ್ಕೊಳ್ಳಿ. 1.5 ಇದೆ, ಅದು 1.3 ಇದೆ. ಓಕೆ, ಸಾಲ್ವ್ ಹೆಂಗಾಗಿದೆ ಅಂತ ಗೊತ್ತಾಯ್ತು ಅನಿಸುತ್ತೆ. ನೆಕ್ಸ್ಟ್, ದ ಎಡ್ಜ್ ಆಫ್ ಆನ್ ಅಲ್ಯೂಮಿನಿಯಂ ಕ್ಯೂಬ್ ಈಸ್ 10 centimeter ಲಾಂಗ್. ಸೊ ದೇ ಆರ್ ಗಿವಿಂಗ್ ಲೆಂತ್. ಓಕೆ, ವಿಲ್ ಕನ್ಸಿಡರ್ ಹಿಯರ್ ಓನ್ಲಿ. ಈಸಿ ಟು ಸಿ, ಈಸಿ ಟು ಅಬ್ಸರ್ವ್. ದಿಸ್ ಸೈಡ್, ರೈಟ್ ಸೈಡ್. One face of the cube is firmly fixed to a vertical wall. A mass of 100 kg is then attached to the opposite face of the cube. Okay. The shear modulus of aluminum is 25 GPa. So we can consider that is eta only 25. G means giga. Giga means 10⁹. So 25 into 10⁹ Pascal. Next, what is the vertical deflection of this face? Vertical deflection we need to calculate. So for this vertical deflection, eta ankondaga same formula method, F by A divided by delta L by L. Vertical deflection ಅಂದಾಗ normally delta L is equal to F by A into eta into L ನ್ಯೂಮರೇಟರ್ ಹೋಗೋದು. ಎಲ್ಲೂ ಕೊಟ್ಟಿದ್ದಾನೆ ಲೆಂತು, ಸೊ F ಕೊಟ್ಟಿದ್ದಾರಾ, ಮಾಸ್ ಕೊಟ್ಟಿದ್ದಾನೆ. ಸೊ G ಗ್ರಾವಿಟಿ ವಿಲ್ ಬಿ ಆ್ಯಕ್ಟಿಂಗ್. ಸೊ ಸೇಮ್ ಫಾರ್ಮಲ್ಲೇ
ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಎಫ್ ಎಮ್ ಜಿ ತೊಗೊಳ್ಳಿ ಸಾಲ್ವ್ ಮಾಡಿ ಓಕೆನಾ. ಏರಿಯಾ 10 ಸೆಂಟಿಮೀಟರ್ ಲಾಂಗ್ ಎಫ್ ಒನ್ ಫೇಸ್ ಆಫ್ ಕ್ಯೂಬ್ ಅಂದ್ಕೊಂಡಾಗ ಲೆಂತ್ ಇಂಟು ಬ್ರೆಡ್ತ್ ಓನ್ಲಿ. ಸೊ ಏರಿಯಾ ಯು ಕ್ಯಾನ್ ಕನ್ಸಿಡರ್ 10 × 10⁻² whole square. So that is about the meter only. We have converted meter square. ಸೊ ಏರಿಯಾ ಕೂಡ ಗೊತ್ತಾಯಿತು. ಸೊ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಓಕೆನಾ. 4 × 10⁻7 ಆನ್ಸರ್ ಬರಬೇಕು. And in centimeter only. Next, a piece of copper having a rectangular cross section of 15.2 millimeter. Okay, we can consider area. So that is the area 15.2 millimeter into 19.1 millimeter. Milli andaga 10⁻³ is pulled in tension with tension. They are giving tension is nothing but a type of force only. ಅದು ಮತ್ತೆ ಇನ್ನೇನೋ ಕೊಟ್ಟಿದ್ದಾರೆ ಅಂತ ಅನ್ಕೊಂಬೇಡಿ. ಟೆನ್ಷನ್ ಇಸ್ ನಥಿಂಗ್ ಬಟ್ ಎ ಟೈಪ್ ಆಫ್ ಫೋರ್ಸ್ ಓನ್ಲಿ. ನ್ಯೂಟನ್ ಫೋರ್ಸ್ ಪ್ರೊಡ್ಯೂಸಿಂಗ್ ಓನ್ಲಿ ಎಲಾಸ್ಟಿಕ್ ಡಿಫಾರ್ಮೇಷನ್. ಕ್ಯಾಲ್ಕುಲೇಟ್ ದ ರಿಸಲ್ಟಿಂಗ್ ಸ್ಟ್ರೈನ್. ದೇ ಆರ್ ಆಸ್ಕಿಂಗ್ ಸ್ಟ್ರೈನ್. ಸೊ ನಾರ್ಮಲಿ y is equal to ಸ್ಟ್ರೆಸ್ ಬೈ ಸ್ಟ್ರೈನ್, ಫೋರ್ಸ್ ಬೈ ಏರಿಯಾ ಡಿವೈಡೆಡ್ ಬೈ ಸ್ಟ್ರೈನ್. ಐ ವಿಲ್ ಕನ್ಸಿಡರ್ ವೈ ಐ ವಿಲ್ ಟೆಲ್. ಇದು ಸ್ಟ್ರೆಸ್ ಬೈ ಸ್ಟ್ರೈನ್, ಸ್ಟ್ರೆಸ್ ಫೋರ್ಸ್ ಬೈ ಏರಿಯಾ ಕೊಟ್ಟಿದ್ದಾನೆ, ಫೋರ್ಸ್ ಟೆನ್ಷನ್ ಫಾರ್ಮಲ್ಲಿ ಕೊಟ್ಟಿದ್ದಾನೆ, ಬಟ್ ಸ್ಟ್ರೈನ್ನೇ ಅವನು ಕೇಳ್ತಿರೋದು. ಸೊ ಸ್ಟ್ರೈನ್ ಇಸ್ ಈಕ್ವಲ್ ಟು ಎಫ್ನ ಟಿ ಬರ್ಕೊತೀನಿ, T/A ಇಂಟು ವೈ. ಯಂಗ್ಸ್ ಮಾಡ್ಯುಲಸ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಟಿ 44,500 ಏರಿಯಾ. ಸೊ ಆರ್ ದೇ ಗಿವಿಂಗ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಲ್ಸೋ 15.2 ಮಿಲಿಮೀಟರಲ್ಲಿದೆ. millimeter² 10⁻³ ಹೋಲ್ ಸ್ಕ್ವೇರ್ ಬರ್ಕೊಬೇಕದು ಹುಷಾರೋದು. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ. ಯು ವಿಲ್ ಗೆಟ್ ದ ಆನ್ಸರ್. ಯು ನೀಡ್ ಟು ಟ್ರೈ. ಯು ವಿಲ್ ಗೆಟ್ ದ ಆನ್ಸರ್ 0.001277. ಜಸ್ಟ್ ಏನಿಲ್ಲ, ಟಿ ಸಬ್ಸ್ಟಿಟ್ಯೂಟ್ ಮಾಡಿ, ಏರಿಯಾ ಅದನ್ನು 10⁻³ ಶಿಫ್ಟ್ ಮಾಡಿ ಹೋಲ್ ಸ್ಕ್ವೇರ್ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆಕ್ಸ್ಟ್ ವೈ 1.210⁻11 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. A steel cable with a radius of 1.5 centimeter supports a chair lift at a sky area if the maximum stress is not to exceed 10⁸ Newton per meter square. What is the maximum load the cable can support? Okay. So any formula, any information they are giving, radius they are giving, R is equal to 1.5 centimeter. The maximum stress is not to exceed. Stress ಅಷ್ಟು ರೀಚ್ ಆಗೋಂಗಿಲ್ಲ. The maximum load. So normally stress is equal to load by area. ಫೋರ್ಸ್ ಬೈ ಏರಿಯಾ ಇದೆ ಅಲ್ವಾ, ಬಟ್ ಇಲ್ಲಿ ಲೋಡ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದ್ರೆ ಫೋರ್ಸ್ ಬರೋದು ನಾನು ಲೋಡ್ ತೊಗೊಂಡಿದ್ದೀನಿ. ಸ್ಟ್ರೆಸ್ ಎಕ್ಸೀಡ್ ಆಗಬಾರ್ದು. ಏನು ಕ್ಯಾಲ್ಕುಲೇಟ್ ಮಾಡಿ, ಮ್ಯಾಕ್ಸಿಮಮ್ ಲೋಡೇ. ಓಕೆ, ಲೋಡ್ ಈಸ್ ಈಕ್ವಲ್ ಟು ಸ್ಟ್ರೆಸ್ ಇಂಟು ಏರಿಯಾ. ಸೊ ಸ್ಟ್ರೆಸ್ ಆಲ್ರೆಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಷ್ಟು ಎಕ್ಸೀಡ್ ಆಗಬಾರ್ದು. ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ, ಅಷ್ಟಕ್ಕಿಂತ ಲೋಡ್ ಜಾಸ್ತಿ ಹೋಗಬಾರ್ದು ಅಂತ ಗೊತ್ತಾಗುತ್ತೆ. ಲೋಡ್ ಅಷ್ಟೇ ಕೊಟ್ಟಾಗ ಸಸ್ಟೈನ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಕೊಟ್ಟಾಗ ಸಸ್ಟೈನ್ ಆಗೋದಿಲ್ಲ. ಸೊ ಆ ಥರ ಫಾರ್ಮಲ್ಲಿ ಏರಿಯಾ chair lift at a sky area. So radius using the πr² you can calculate easily. So substitute with the area πr² and about the stress. So you will get the answer. How much you need to get means 7.078 10⁴ Newton. Given ಕೊಡ್ತಿದ್ದೀನಿ, ನೀವು ಸಾಲ್ವ್ ಮಾಡಬೇಕು. ಸ್ಟ್ರೆಸ್ ಇದೆ, ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಇದೀನಲ್ವಾ. ಏನೋ ಸರ್ ನೀವು ಅನ್ಕೊತೀರಿ ಈಸಿ ಅಂತ, ನಮ್ಗೆ ಈಸಿ ಆಗ್ತಾ ಇಲ್ಲ ಅಲ್ವಾ. ಬಟ್ ಟ್ರೈ ಮಾಡಿದ್ರೆ ಯಾವತ್ತೋ ಒಂದಿನ ಟ್ರೈ ಮಾಡ್ತೀರಾ ಅಂತಲೇ ಸ್ವಲ್ಪ ಗಿವನ್ ಇನ್ಫಾರ್ಮೇಷನ್ ಮಾಡಿ ಬಿಡ್ತಿದ್ದೀನಿ, ಟ್ರೈ ಮಾಡಲಿ ಅಂತಲೇ. ಮ್ಯಾಥಮೆಟಿಕ್ಸ್ ಟರ್ಮ್ಸ್ ಅಲ್ವಾ ಅಲ್ಲೋ, ಮ್ಯಾಥಮೆಟಿಕ್ಸೇ ಏನಿದೆ ಮಜ್ಜಿಗೆ ಕುಡ್ದಂಗೆ. ಎ ರಿಜಿಡ್ ಬಾರ್ ಆಫ್ ಮಾಸ್ 15 kg. ಸೊ ದೇ ಆರ್ ಗಿವಿಂಗ್ ಮಾಸ್ 15 kg ಸಿಮೆಟ್ರಿಕಲಿ ಬೈ 3 wires ಈಚ್ 2 meter ಲಾಂಗ್. ಓಕೆ, 3 wires ಇದೆ ಇಲ್ಲಿ, 2 meter ಲಾಂಗ್. Those at each end are of copper and the middle one is of iron. Determine the ratios of their diameters of each is to have the same tension. So okay, Young's modulus they are giving, and we need to calculate about the diameters, their diameters of each. ಬೇರೆ ಎಲ್ಲ ಥಿಂಗ್ಸು ಕೊಟ್ಟಿದ್ದಾರೆ, ಬಟ್ ಅದಕ್ಕಿಂತ ಮುಂಚೆ ಡಯಾಮೀಟ್ರಿಗೆ ಯಾವ ಥರ ರಿಯಾಕ್ಟ್ ಆಗ್ತಿದೆ ಈ ಯಂಗ್ಸ್ ಮಾಡ್ಯುಲಸ್ ತೊಗೊಂಡ್ರೆ ಬೆಟರ್ ಅನಿಸುತ್ತೆ, ನೋಡೋಣ. ಸೊ y is equal to ಫೋರ್ಸ್ ಬೈ ಏರಿಯಾ ಇಂಟು ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್, ಇದೆ ಅಲ್ವಾ ಫಾರ್ಮುಲಾ. ಸೊ ಇದು ಯಾವ ಥರ ಏರಿಯಾಗೆ ಡಿಪೆಂಡ್ ಆಗಿದೆ ನೋಡಿ. ಏರಿಯಾ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಯಂಗ್ಸ್ ಮಾಡ್ಯುಲಸ್. ದಟ್ ಮೀನ್ಸ್ ಯಂಗ್ಸ್ ಮಾಡ್ಯುಲಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ.
ಸೊ ಬಟ್ ಏರಿಯಾ ತೊಗೊಂಡಾಗ ಏರಿಯಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯಂಗ್ಸ್ ಮಾಡ್ಯುಲಸ್. ಏರಿಯಾಗೆ ಮತ್ತೆ ಏನು ತೊಗೊಬೋದು, ಏರಿಯಾ ಇಸ್ ನಥಿಂಗ್ ಬಟ್ ಎ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಡಯಾಮೀಟರ್ ಕೇಳ್ತಿರೋದಕ್ಕೆ, ರೇಡಿಯಸ್ ಅಂದರೆ d/2 ಅಲ್ವಾ. ಸೊ ಪೈ d/2 ಹೋಲ್ ಸ್ಕ್ವೇರ್ ಅದು. ಸೊ ದಿಸ್ ವಿಲ್ ಬಿ, ಸೊ ದಿಸ್ ಈಸ್ ಈಕ್ವಲ್ ಟು ಪೈ d square by 4, then d square, so that d square only. So we need to consider this is about the area is nothing but again area is directly proportional to d square. So that's why d square is inversely proportional to Young's modulus. So what we can write for the both the things, diameter inversely proportional to means now I will consider inversely proportional to the y. That is about the first what we need to determine the ratios of their diameters. So which one to which one, anything are they giving? Those at each end are of copper and the middle one of the iron. Copper to iron. So copper, and this I will consider anyhow it is inversely proportional. So we can consider y iron, Fe, capital Fe. Square ಇದೆ, ಇಲ್ಲಿ ಸ್ಕ್ವೇರ್ ಇರೋದು ಆ ಕಡೆ ಕಳಿಸಿದ್ರೆ ದಿಸ್ ವಿಲ್ ಬಿ ದ ರೂಟ್. ಸೊ ವಾಟ್ ಈಸ್ ವೈ ಎಫ್ ಇ, ಅದು ವೈ ಎಫ್ ಇ, ಅದು ಎಕ್ಸ್ ಎಫ್ ಏನೇ ನಾವು ಹೋಗಿದೆ. ಓಕೆ, ದಿಸ್ ವಿಲ್ ಬಿ ವೈ ಎಫ್ ಇ. ವೈ ಎಫ್ ಇ ಎಷ್ಟು ಕೊಟ್ಟಿದ್ದಾರೆ? ಸೊ 1.9 into 10⁻11. ವಾಟ್ ಅಬೌಟ್ ವೈ ಸಿ ಯು? ಸೊ 1.1 into ಸಬ್ಸ್ಟಿಟ್ಯೂಟ್ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಗಿವನ್ ಕೊಡ್ತಿದ್ದೀನಿ, ಜಸ್ಟ್ ಮ್ಯಾಥಮೆಟಿಕಲ್ ಟರ್ಮ್ಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಲಾಸ್ಟಲ್ಲಿ ಯೂನಿಟ್ ಮರಿಬೇಡಿ. ಯೂನಿಟ್ ಬರ್ದಿಲ್ಲ ಅಂದರೆ ಮಾರ್ಕ್ಸ್ ಕಟ್ ಮಾಡ್ತೀರಾ? ಮಾಡ್ತೀವಿ, ಮೇ ಬಿ ನಿಮ್ಮ ಪೇಪರ್ ನಾನು ಮಾಡದೇ ಇರ್ಬೋದು, ಬಟ್ ಯೂಶಲಿ ಕಟ್ ಮಾಡ್ತಾರೆ. 1.3 ನೀವು ಬರಬೇಕು, ಯಾಕಂದರೆ ಡಯಾಮೀಟರ್ ಅಂದಾಗ ಎಸ್ ಯೂನಿಟ್ ಕ್ಯಾನ್ಸಲ್ ಆಗುತ್ತೆ, ಇದಕ್ಕೆ ಮಾತ್ರ ಯೂನಿಟ್ ಇಲ್ಲ, ಇದಕ್ಕೇನು ಬರೆಯೋಕೆ ಅವಶ್ಯಕತೆ, ಯೂನಿಟ್ ಎಲ್ಲಿರುತ್ತೋ ಅಲ್ಲಿ ಬರೀಬೇಕು. ಸೊ ಫೈನಲಿ ವಿ ಕೇಮ್ ಟು ಅನ್ ಎಂಡ್ ಅಬೌಟ್ ದಿಸ್ ಚಾಪ್ಟರ್, ಆ್ಯಂಡ್ ವೆರಿ ಸ್ಮಾಲ್ ಚಾಪ್ಟರ್, ಬರೀ 4 ಮಾರ್ಕ್ಸ್ ಅಷ್ಟೇ ಕವರ್ ಆಗುತ್ತೆ. ಆದ್ರೂ ನೆಗ್ಲೆಕ್ಟ್ ಮಾಡಬೇಡಿ. ನೋಡಿದರೆ ನಾನು ಅಬ್ಸರ್ವ್ ಮಾಡಿದೆ ಕೆ ಸಿ ಟಿನಲ್ಲಿ ಜಾಸ್ತಿ ಯಂಗ್ಸ್ ಮಾಡ್ಯುಲಸ್ ಮೇಲೆ ಪ್ರಾಬ್ಲಮ್ ಕೇಳಿರೋದು. ಬೋರ್ಡಲ್ಲಿ ಯೂಶ್ವಲಿ ಪ್ರಾಬ್ಲಮ್ ಇದುವರೆಗೂ ಕೇಳಿಲ್ಲ, ಮೇ ಬಿ ಹೇಳೋಕ್ಕಾಗಲ್ವಲ್ಲ, ನಮಗೇನು ರಿಸ್ಟ್ರಿಕ್ಷನ್ಸ್ ಇರಲ್ಲ ಕೇಳಬಾರ್ದು ಅಂತ. ಮೇ ಬಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಿಮ್ಮ ಡಿಸ್ಟ್ರಿಕ್ಕಲ್ಲಿ ಅವಾಯ್ಡ್ ಮಾಡ್ಬೋದು, ಯೂಶ್ವಲಿ ಅವಾಯ್ಡ್ ಮಾಡ್ತಾರೆ, ಬಟ್ ಆದರೂ ನಾಲೆಡ್ಜ್ಗೋಸ್ಕರ ಆದರೂ ಕಲಿಯಿರಿ. ಸೊ ದಿಸ್ ಈಸ್ ಅಬೌಟ್ ಕ್ಲಾಸ್ ಆ್ಯಂಡ್ ದಿಸ್ ಇಸ್ PU at ಸೈನ್ಸ್ ಪರೀಕ್ಷೆ ಚಾನಲ್, ಆ್ಯಂಡ್ ಐ ಆಮ್ ಲೋಕೇಶ್, ಯುವರ್ ಭೌತಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಥ್ಯಾಂಕ್ ಯು.